ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ನಿರ್ವಿಕಲ್ಪಾಯ ಶಾಂತಾಯ ಭಕ್ತಿವೈರಾಗ್ಯವಾರಿಧೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ. ಶ್ರೀ ಶಂಕರಲಿಂಗ ಭಗವಾನರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಇವತ್ತಿನ ಸತ್ಸಂಗವನ್ನು ಆರಂಭ ಮಾಡೋಣ. ಎಲ್ಲರಿಗೂ ಇಂದಿನ ಸತ್ಸಂಗಕ್ಕೆ ಹೃತ್ಪೂರ್ವಕ ಸ್ವಾಗತ. ಮೊದಲಿಗೆ ಶ್ರೀಮತಿ ಶೈಲಜಾರವರು ಒಂದು ಪ್ರಾರ್ಥನೆಯನ್ನು ಹಾಡ್ತಾರೆ. ಶೈಲಜಾರವರೇ ಸ್ಟಾರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಪಾದವ ತೋರೋ ಶ್ರೀರಾಮ, ಮೋಹನ ಗುಣಧಾಮ ನಿನ್ನ ಮೋಹಕ ಪಾದವ ತೋರೋ ಶ್ರೀರಾಮ, ಮೋಹನ ಗುಣಧಾಮ ನಿನ್ನ ಮೋಹಕ ಪಾದವ ತೋರೋ ಶ್ರೀರಾಮ. ವರಗುಣ ಜಾಲ ಸುರಗುಣ ಲೋಲ, ವರಗುಣ ಜಾಲ ಸುರಗುಣ ಲೋಲ, ಕರುಣಾಲವಾಲ ತರುಣಿ ಪರಿಪಾಲ, ಕರುಣಾಲವಾಲ ತರುಣಿ ಪರಿಪಾಲ, ಪಾದವ ತೋರೋ ಶ್ರೀರಾಮ, ಮೋಹನ ಗುಣಧಾಮ ನಿನ್ನ ಮೋಹಕ ಪಾದವ ತೋರೋ ಶ್ರೀರಾಮ. ಅಜ ಭವ ಪೂಜಿತ ಗಜವರ ಭಾವಿತ, ಸುಜನರ ಸೇವಿತ ತ್ರಿಜಗವಂದಿತ, ಅಜ ಭವ ಪೂಜಿತ ಗಜವರ ಭಾವಿತ, ಸುಜನರ ಸೇವಿತ ತ್ರಿಜಗ ವಂದಿತ, ಅಂಗಜ ಜನಕ ವಿಹಂಗ ತುರಂಗ, ರಾಮ ರಾಮ ಅಂಗಜ ಜನಕ ವಿಹಂಗ ತುರಂಗ, ತುಂಗ ವಿಕ್ರಮ ಶ್ರೀರಂಗ ವಿಠಲ ರಾಯ, ತುಂಗ ವಿಕ್ರಮ ಶ್ರೀರಂಗ ವಿಠಲ ರಾಯ, ಪಾದವ ತೋರೋ ಶ್ರೀರಾಮ, ಮೋಹನ ಗುಣಧಾಮ ನಿನ್ನ ಮೋಹದ ಪಾದವ ತೋರೋ ಶ್ರೀರಾಮ. ವರಗುಣ ಜಾಲ ಸುರಗಣ ಲೋಲ, ಕರುಣಾಲ ವಾಲ ತರುಣಿ ಪರಿಪಾಲ, ಕರುಣಾಲ ವಾಲ ತರುಣಿ ಪರಿಪಾಲ, ಪಾದವ ನಿನ್ನ ಪಾದವ ತೋರೋ ಶ್ರೀರಾಮ, ಶ್ರೀರಾಮ ಶ್ರೀರಾಮ. ಧನ್ಯವಾದಗಳು. ಜೈ ಶಂಕರಲಿಂಗ. ಶ್ರೀರಾಮನ ಕುರಿತಾದ ಹಾಡು ತುಂಬ ಚೆನ್ನಾಗಿತ್ತು. ಅಷ್ಟೇ ಚೆನ್ನಾಗಿ ಹೇಳಿದ ಶ್ರೀಮತಿ ಶೈಲಜಾರವರಿಗೆ ಧನ್ಯವಾದಗಳು. ನಿನ್ನೆ ದಿವಸ ನಾವೆಲ್ಲ ಶ್ರೀ ಗೋಸ್ವಾಮಿ ತುಳಸಿದಾಸರ ಶ್ರೀರಾಮಚರಿತ ಮಾನಸದ ಬಾಲಕಾಂಡದ ಪೀಠಿಕೆಯನ್ನು ಕೇಳಿದ್ದೆವು. ಬನ್ನಿ ಇಂದು ಸಹ ಅದರ ಮುಂದಿನ ಭಾಗವನ್ನು ಶ್ರೀಯುತ ವೇಣುಗೋಪಾಲ್ರವರಿಂದ ಆಲಿಸೋಣ. ಶ್ರೀಯುತ ವೇಣುಗೋಪಾಲ್ರವರಿಗೆ ನಮಸ್ಕಾರ ಹಾಗೂ ಇಂದಿನ ಸತ್ಸಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತೀನಿ. ತಾವು ತಮ್ಮ ಉಪನ್ಯಾಸವನ್ನು ಆರಂಭಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಗಲದ್ಧಾನಗಂಡಂ ಬಿಲದೃಂಗ ಖಂಡಂ ಜಲಚ್ಚಾರುಶುಂಡಂ ಜಗತ್ರಾಣಶೌಂಡಂ ರಸದ್ದಂತಕಾಂಡಂ ವಿಪದ್ಭಂಗಚಂಡಂ ಶಿವಪ್ರೇಮಪಿಂಡಂ ಭಜೆ ವಕ್ರತುಂಡಂ ಆನಂದರೂಪಂ ವರದಂ ಪ್ರಸನ್ನಂ ಸಿಂಹಾಸನಂ ಸೇವಿತ ಪಾರಿಜಾತಂ ನೀಲೋತ್ಪಲಾಂಗಂ ಭುವನೇಕಮಿತ್ರಂ ರಾಮಂ ಭಜೆ ರಾಘವ ರಾಮಚಂದ್ರಂ. ಶ್ರೀ ತುಳಸಿದಾಸರ ಚರಣಕ್ಕೆ ನಮಸ್ಕಾರ ಮಾಡುತ್ತಾ ಗುರು ಬಾಂಧವರೆಲ್ಲರಿಗೂ ನಮಸ್ಕಾರಗಳು. ನಿನ್ನೆಯ ದಿನ ಶ್ರೀರಾಮಚರಿತ ಮಾನಸದ ಬಾಲಕಾಂಡದ
ಪೂರ್ವಪೀಠಿಕಾ ಕಥಾಭಾಗದಲ್ಲಿ ಯಾಜ್ಞವಲ್ಕ್ಯ ಭಾರದ್ವಾಜರ ಸಂವಾದ, ಸತೀದೇವಿ ಶ್ರೀರಾಮನ ದೈವತ್ವದಲ್ಲಿ ಸಂದೇಹಿಸಿ ಶಿವನ ಮಾತನ್ನು ಮೀರಿ ಶ್ರೀರಾಮನನ್ನು ಪರೀಕ್ಷಿಸಲು ಹೋಗುವುದು, ಅದರಿಂದ ಆಗುವ ಅನಾಹುತ, ಶಿವನು ಸತಿಯನ್ನು ಪತ್ನಿ ಎಂದು ಸ್ವೀಕರಿಸಲು ನಿರಾಕರಿಸುವುದು, ಇದರಿಂದ ಸತೀದೇವಿ ಆಘಾತಗೊಳ್ಳುವುದು, ಇಷ್ಟು ಶ್ರವಣ ಮಾಡಿದೆವು. ಸತಿಯ ಹೃದಯದಲ್ಲಿ ನಿತ್ಯವೂ ಹೊಸ ಹೊಸ ಚಿಂತೆಗಳು ಕಾಡುತ್ತಿದ್ದವು. ನಾನು ಈ ಅಳಲಿನ ಕಡಲನ್ನು ಎಂದಿಗೆ ದಾಟುವೆನು? ನಾನು ಶ್ರೀರಾಮನಿಗೆ ಅಪಮಾನ ಮಾಡಿರುವೆನು. ಗಂಡನ ಮಾತನ್ನು ಸುಳ್ಳು ಎಂದು ಭಾವಿಸಿದೆ. ವಿಧಾತನು ನನಗೆ ಸರಿಯಾದ ಶಿಕ್ಷೆಯನ್ನೇ ವಿಧಿಸಿದನು. ಆದರೆ ಶಂಕರನನ್ನು ಬಿಟ್ಟು ನಾನು ಹೇಗೆ ಪ್ರಾಣಗಳನ್ನು ಇರಿಸಿಕೊಳ್ಳಬಲ್ಲೆ? ಹೀಗೆ ಅವಳ ಎದೆಯ ಕಳವಳ ಹೇಳುತ್ತಿರದು. ಆದರೂ ಬುದ್ಧಿವಂತಳಾದ ಸತಿಯು ಕೊನೆಗೆ ಆತ್ಮ ಪರಿಶೀಲನೆಗೈದು ಮನಸ್ಸಿನಲ್ಲೇ ಶ್ರೀರಾಮನನ್ನು ಇಂತು ಬೇಡಿಕೊಂಡಳು. ಹೇ ಪ್ರಭು, ನೀನು ದೀನಬಂಧುವು. ವೇದಗಳು ನಿನ್ನನ್ನು ಆಪದ್ಬಾಂಧವನೆಂದು ಹೊಗಳುತ್ತಿವೆ. ಈ ನನ್ನ ಶರೀರವು ಬೇಗನೆ ಬಿದ್ದು ಹೋಗುವಂತೆ ಮಾಡು. ನಾನು ನಿನ್ನಲ್ಲಿ ಕೈ ಜೋಡಿಸಿ ಬೇಡುತ್ತೇನೆ. ಶಿವನ ಚರಣಗಳಲ್ಲಿ ನನ್ನ ಪ್ರೇಮವು ಸತ್ಯವಾಗಿದ್ದರೆ, ನನ್ನ ಈ ವ್ರತವು ತ್ರಿಕರಣಪೂರ್ವಕವಾಗಿ ಸತ್ಯವಾಗಿದ್ದರೆ ನನ್ನ ಕೋರಿಕೆಯನ್ನು ಈಡೇರಿಸು. ತವು ಸಬರದಸಿ ಸುನಿಗೆ ಪ್ರಭು ಕರವು ಸೋ ಬೇಗಿ ಉಪಾಯಿ, ಹೋಯಿ ಮರನು ಜಹಿ ವಿನಹಿ ಶ್ರಮ ದುಸಹ ವಿಪತ್ತಿ ಬಿಹಾಯಿ. ಹೇ ಸರ್ವದರ್ಶಿ ಪ್ರಭುವೆ, ನನ್ನ ಪ್ರಾಣಗಳು ಆದಷ್ಟು ಬೇಗ ಈ ದೇಹವನ್ನು ತೊರೆಯಲು ಯಾವುದಾದರೂ ಉಪಾಯ ಮಾಡು. ಅದರಿಂದಾಗಿ ಈ ಪತಿ ಪರಿತ್ಯಾಗವೆಂಬ ಅಸಹನೀಯ ದುಃಖವು ದೂರವಾಗಲಿ. ದಕ್ಷಕುಮಾರಿಯಾದ ಸತೀದೇವಿ ಹೀಗೆ ವರ್ಣಿಸಲಸದಳವಾದ ದಾರುಣವಾದ ದುಃಖವನ್ನು ಅನುಭವಿಸುತ್ತಿದ್ದಳು. 87,000 ವರ್ಷ ಕಳೆದ ಮೇಲೆ ಶಿವನ ಸಮಾಧಿಯು ಭಂಗವಾಯಿತು. ಅವನು ರಾಮನಾಮ ಸ್ಮರಣೆ ಮಾಡುತ್ತಾ ಸಮಾಧಿಯಿಂದ ಎಚ್ಚೆತ್ತಲು ಸತಿಗೆ ಗೊತ್ತಾಯಿತು. ಆಕೆಯು ಹೋಗಿ ಅವನ ಚರಣಗಳಿಗೆ ಎರಗಿದಳು. ಶಿವನು ಆಕೆಗೆ ಎದುರುಗಡೆ ಇರುವ ಆಸನದಲ್ಲಿ ಕುಳಿತುಕೊಳ್ಳಲು ಆಜ್ಞಾಪಿಸಿದನು. ಅವಳಿಗೆ ಮಧುರವಾದ ರಸಮಯ ಹರಿಕಥೆಗಳನ್ನು ಹೇಳತೊಡಗಿದನು. ಆ ಹೊತ್ತಿಗೆ ಸತಿಯ ತಂದೆಯಾದ ದಕ್ಷನು ಪ್ರಜಾಪತಿಯಾಗಿದ್ದನು. ಅವನು ಎಲ್ಲ ದೃಷ್ಟಿಯಿಂದಲೂ ಯೋಗ್ಯನೆಂದು ತಿಳಿದು ಬ್ರಹ್ಮನು ಆತನನ್ನು ಪ್ರಜಾಪತಿಗಳ ನಾಯಕನನ್ನಾಗಿಸಿದನು. ಇಷ್ಟು ದೊಡ್ಡ ಅಧಿಕಾರ ಪಡೆದ ಮೇಲೆ ದಕ್ಷನಿಗೆ ಗರ್ವವು ತಲೆಗಡರಿತು. ಪ್ರಪಂಚದಲ್ಲಿ ಅಧಿಕಾರ ಬಂದಾಗ ಗರ್ವ ಪಡೆದವರು ಯಾರಿದ್ದಾರೆ? ದಕ್ಷಲಿಯೇ ಮುನಿ ಬೋಲಿ ಸಬಕರನ್ ಲಗೆ ಬಡ್ ಜಾಗ್, ನವತೆ ಸಾದರ ಸಕಲ ಸುರಜೆ ಪಾವತ ಮುಖಭಾಗ್. ಅಧಿಕಾರೂಢನಾದ ದಕ್ಷನು ಎಲ್ಲ ಮುನಿಗಳನ್ನು ಆಮಂತ್ರಿಸಿ ದೊಡ್ಡ ಯಜ್ಞವನ್ನು ಪ್ರಾರಂಭಿಸಿದನು. ಯಜ್ಞದಲ್ಲಿ ಹವಿರ್ಭಾಗವನ್ನು ಪಡೆಯುವ ದೇವತೆಗಳೆಲ್ಲರನ್ನೂ ಆದರದಿಂದ ಆಹ್ವಾನಿಸಿದನು. ದಕ್ಷನ ಆಮಂತ್ರಣದಂತೆ ಕಿನ್ನರರು, ನಾಗರು, ಸಿದ್ಧರು, ಗಂಧರ್ವರು, ಇತರ ದೇವತೆಗಳು ತಮ್ಮ ಪತ್ನಿಯರೊಂದಿಗೆ ಯಜ್ಞಕ್ಕಾಗಿ ಹೊರಟರು. ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಬಿಟ್ಟು ಇತರ ಎಲ್ಲಾ ದೇವತೆಗಳು ತಮ್ಮ ತಮ್ಮ ದಿವ್ಯ ವಿಮಾನಗಳಲ್ಲಿ ಹೋಗುತ್ತಿದ್ದರು. ಅಂದವಾದ ವಿಮಾನಗಳು ಆಕಾಶದಲ್ಲಿ ಹೋಗುತ್ತಿರುವುದನ್ನು ಸತೀದೇವಿ ನೋಡಿದಳು. ಮುನಿಗಳ ತಪಸ್ಸು ಸಮಾಧಿಗಳು ಕೂಡ ಭಂಗಗೊಳಿಸುವ ಸುರಸುಂದರಿಯರ ಮಧುರಗಾನವನ್ನು ಕೇಳಿದಳು. ವಿಮಾನಗಳಲ್ಲಿ ದೇವತೆಗಳು ಹೀಗೆ ಎಲ್ಲಿಗೆ ಏಕೆ ಹೋಗುತ್ತಿದ್ದಾರೆ ಎಂದು ಸತಿಯು ಶಿವನಲ್ಲಿ ಕೇಳಿದಳು. ಆಗ ಶಿವನು ಎಲ್ಲಾ ವಿಷಯಗಳನ್ನು ತಿಳಿಸಿದನು. ತಂದೆಯು ಮಾಡುವ ಯಜ್ಞದ ವಾರ್ತೆಯನ್ನು ಕೇಳಿ ಸತೀದೇವಿಯು ತುಂಬಾ ಹರ್ಷಗೊಂಡಳು. ಪತಿದೇವರು ಅನುಮತಿ ನೀಡಿದರೆ ತಾನೂ ಆ ನೆಪದಲ್ಲಿ ತವರು ಮನೆಗೆ ಹೋಗಬಹುದು ಎಂದು ಆಕೆಗೆ ಅನಿಸಿತು. ಏಕೆಂದರೆ ಪತಿ ಪರಿತ್ಯಾಗದ ದುಃಖದಲ್ಲಿ ಮೊದಲೇ ಮುಳುಗಿದ್ದಳು. ಆದ್ದರಿಂದ ತಪ್ಪು ತನ್ನದೇ ಎಂದು ತಿಳಿದು ಆಕೆಯು ಮೌನ ವಹಿಸಿದಳು. ಕೊನೆಗೆ ಸತೀದೇವಿಯು ಭಯ, ಸಂಕೋಚ ಹಾಗೂ ಪ್ರೇಮಪೂರಿತವಾದ ವಚನಗಳಿಂದ ಶಿವನಲ್ಲೇ ಇಂತು ನುಡಿದಳು. ಪಿತಾ ಭವನ ಉತ್ಸವ ಪರಮಜೌ ಪ್ರಭು ಆಯಸು ಹೋಯಿ, ತವು ಮೈ ಜಾವು ಕೃಪಾಯತನ ಸಾದರ ದೇಖನು ಸೋಯಿ. ಸ್ವಾಮಿ, ನಮ್ಮ ತಂದೆಯ ಮನೆಯಲ್ಲಿ ದೊಡ್ಡ ಯಜ್ಞೋತ್ಸವ ಜರುಗುತ್ತಿದೆ. ದಯಾನಿಧೆ, ನೀವು ಅನುಮತಿ ನೀಡಿದರೆ ನಾನು ಆದರದಿಂದ ಆ ಉತ್ಸವವನ್ನು ನೋಡ ಹೋಗುವೆ. ಅದನ್ನು ಕೇಳಿ ಶಿವನು ಹೇಳಿದ, ನಿನ್ನ ಮಾತು ಚೆನ್ನಾಗಿದೆ. ನೀನು ತವರಿಗೆ ಹೋಗುವುದು ನನಗೂ ಇಷ್ಟವೇ. ಆದರೆ ನಿನ್ನ ತಂದೆಯು ಆಮಂತ್ರಣ ಕಳಿಸಲಿಲ್ಲ. ಇದು ತಕ್ಕುದಲ್ಲ. ದಕ್ಷನು ತನ್ನ ಎಲ್ಲಾ ಹೆಣ್ಣು ಮಕ್ಕಳನ್ನು ಕರೆತಿದ್ದಾನೆ. ಆದರೆ ನನ್ನ ಮೇಲಿನ ವೈರದಿಂದ ನಿನ್ನನ್ನು ಕರೆಯಲಿಲ್ಲ. ಒಮ್ಮೆ ಬ್ರಹ್ಮಸಭೆಯಲ್ಲಿ ನನ್ನ ಕುರಿತು ನಿನ್ನ ತಂದೆಯು ಅಪ್ರಸನ್ನನಾದನು. ಅದರಿಂದಾಗಿ ಈಗಲೂ ಕೂಡ ನನ್ನನ್ನು ಅಪಮಾನಗೊಳಿಸುತ್ತಿದ್ದಾನೆ. ಭವಾನಿ, ಕರೆಯದೆ ಹೋದರೆ ಶೀಲ, ಸ್ನೇಹವಾಗಲಿ ಮಾನ ಮರ್ಯಾದೆಯಾಗಲಿ ಉಳಿಯುವುದಿಲ್ಲ. ಮಿತ್ರ, ಯಜಮಾನ, ತಂದೆ, ಗುರು ಇವರುಗಳ ಮನೆಗೆ ಕರೆಯದಾದರೂ ಹೋಗಬಹುದು. ಆದರೆ ದ್ವೇಷಿಸುವವರ ಕಡೆಗೆ ಹೋದರೆ ಶ್ರೇಯಸ್ಸಾಗುವುದಿಲ್ಲ ಎಂದು ಶಿವನು ಆಕೆಗೆ ಪರಿಪರಿಯಾಗಿ ಸಮಾಧಾನಪಡಿಸಿದನು. ಆದರೆ ವಿಧಿವಶದಿಂದ ಆ ಮಾತುಗಳು ಸತೀದೇವಿಗೆ ಪಥ್ಯವಾಗಲಿಲ್ಲ. ಶಿವನು ಮತ್ತೆ ಹೇಳಿದ, ಕರೆಯದೆ ಹೋಗುವುದು ಒಳಿತಲ್ಲ ಎಂಬುದೇ ನನ್ನ ಅಭಿಪ್ರಾಯ. ಕಹಿ ದೇಖಾಹರ ಜತನ ಬಹು ರಹಯಿನ ದಕ್ಷ ಕುಮಾರಿ,
ದಿಯೇ ಮುಖ್ಯಗನ ಸಂಗತವು ಬಿದಾಕೀನ್ ತ್ರಿಪುರಾರಿ. ಶಿವನು ದಕ್ಷಕುಮಾರಿಗೆ ಅನೇಕ ರೀತಿಯಲ್ಲಿ ಹೇಳಿ ನೋಡಿದ, ಆದರೆ ಅವಳು ಯಾವುದಕ್ಕೂ ಜಗ್ಗದಿರಲು ಆಗ ತ್ರಿಪುರಾರಿಯು ತನ್ನ ಮುಖ್ಯ ಗಣಗಳೊಂದಿಗೆ ಆಕೆಯನ್ನು ಕಳಿಸಿಕೊಟ್ಟನು. ಇದು ರಾಮಸಂಕಲ್ಪಿತವಾಗಿತ್ತು. ಆಕೆಯ ಪ್ರಾರ್ಥನೆ ಈಡೇರುವ ಸಮಯ ಬಂದಿತ್ತು. ಭವಾನಿಯು ತನ್ನ ತಂದೆಯ ಮನೆಗೆ ಹೋದಾಗ ದಕ್ಷನಿಗೆ ಹೆದರಿ ಯಾರೂ ಆಕೆಯನ್ನು ಸ್ವಾಗತಿಸಲಿಲ್ಲ, ಸತ್ಕರಿಸಲಿಲ್ಲ. ತಾಯಿಯು ಮಾತ್ರ ಮಗಳನ್ನು ಆದರದಿಂದ ಕಂಡಳು. ಅಕ್ಕ ತಂಗಿಯರೆಲ್ಲ ಮುಗುಳ್ನಗೆ ಬೇರಿ ಪರಿಹಾಸದಿಂದ ಹಲ್ಕಿರಿದರು. ದಕ್ಷನು ಆಕೆಯನ್ನು ಕ್ಷೇಮ ಸಮಾಚಾರವನ್ನು ಕೂಡ ವಿಚಾರಿಸಲಿಲ್ಲ. ಸತೀದೇವಿಯನ್ನು ನೋಡಿ ಸಿಟ್ಟಿನಿಂದ ಅವನ ಮೈಯಲ್ಲಿ ಉರಿಯಿತು. ಸತಿಯು ಯಜ್ಞಶಾಲೆಗೆ ಹೋಗಿ ನೋಡಿದಾಗ ಅಲ್ಲಿ ಶಂಭುವಿಗೆ ಆವಿರ್ಭಾಗ ಕೊಟ್ಟಿರಲಿಲ್ಲ. ಆಗ ಆಕೆಗೆ ಗಂಡ ಹೇಳಿದ ಮಾತು ನೆನಪಾಯಿತು. ತನ್ನ ಸ್ವಾಮಿಗೆ ಆದ ಅಪಮಾನವನ್ನು ಕಂಡು ಆಕೆಯ ಒಡಲು ಉರಿದು ಹೋಯಿತು. ಪತಿಯ ಅಪಮಾನದಿಂದ ಉಂಟಾದ ದುಃಖವು ಅವಳಿಗೆ ತನ್ನನ್ನು ಪರಿತ್ಯಜಿಸಿದ ದುಃಖಕ್ಕಿಂತಲೂ ಎಷ್ಟೋ ಹೆಚ್ಚಾಗಿತ್ತು. ಜಗತ್ತಿನಲ್ಲಿ ಅನೇಕ ವಿಧವಾದ ದಾರುಣ ದುಃಖಗಳು ಇವೆ, ಆದರೆ ಸ್ವಜನ ಅಪಮಾನದಂತಹ ದುರ್ಭರವಾದ ದುಃಖವು ಇನ್ನೊಂದಿಲ್ಲ. ಇದನ್ನು ಯೋಚಿಸಿದಂತಾಗಲು ಸತಿಯ ಕೋಪವು ಮೇರೆ ಮೀರಿತು. ಅವಳ ಸಿಟ್ಟನ್ನು ಕಂಡ ತಾಯಿಯು ಅವಳಿಗೆ ಅನೇಕ ರೀತಿಯಲ್ಲಿ ಸಮಾಧಾನ ಹೇಳಿದಳು. ಆದರೆ ಶಿವನ ಅಪಮಾನವನ್ನು ಅವಳು ತಡೆಯದಾದಳು. ಮನಸ್ಸಿಗೆ ಏನೂ ತೋಚಲಿಲ್ಲ. ಅದರಿಂದ ತಾಯಿಯ ಮಾತುಗಳು ಅವಳ ಮೇಲೆ ಯಾವುದೇ ಪ್ರಭಾವ ಬೀರದೆ ಹೋದವು. ಯಜ್ಞ ಕಾರ್ಯದಲ್ಲಿ ತೊಡಗಿದ್ದ ಇಡೀ ಸಭೆಯನ್ನು ಜರೆದು ಶಂಕಿಸುತ್ತಾ ಹೇಳಿದಳು, ಎಲೈ ಸಭಾಸದರೇ, ಮುನಿಗಳೇ, ಕೇಳಿರಿ. ಶಿವನನ್ನು ನಿಂದಿಸುವವರು, ಅದನ್ನು ಕೇಳಿದವರೆಲ್ಲರೂ ಅದರ ದುಷ್ಫಲವನ್ನು ಬೇಗನೆ ಅನುಭವಿಸುವರು. ನನ್ನ ತಂದೆ ದಕ್ಷ ಪ್ರಜಾಪತಿಯೂ ಕೂಡ ಪಶ್ಚಾತ್ತಾಪ ಪಡಲೇಬೇಕಾಗುತ್ತದೆ. ಸಜ್ಜನರು ಶಂಕರ ಹಾಗೂ ನಾರಾಯಣ ಇವರ ನಿಂದೆ ಕಿವಿಗೆ ಬಿದ್ದಾಕ್ಷಣ ನಮ್ಮ ಕೈ ನಡೆದರೆ ಆ ನಿಂದಕನ ನಾಲಿಗೆ ಕತ್ತರಿಸಬೇಕು. ಇಲ್ಲದಿದ್ದರೆ ಕಿವಿಗಳನ್ನು ಮುಚ್ಚಿಕೊಂಡು ಆ ಸ್ಥಳದಿಂದ ದೂರ ಹೋಗಬೇಕು. ತ್ರಿಪುರಾಂತಕನಾದ ಪರಮೇಶ್ವರನೇ ಜಗದಾತ್ಮನು, ಜಗತ್ಪಿತನು, ಎಲ್ಲರ ಹಿತಕಾರಿಯೂ ಆಗಿರುವನು. ಮಂದಮತಿಯಾದ ನನ್ನ ತಂದೆಯು ಇಂತಹ ಪರಶಿವನನ್ನು ನಿಂದಿಸುತ್ತಿದ್ದಾನೆ. ನನ್ನ ಈ ಶರೀರವು ಅದೇ ದಕ್ಷನಿಂದಾಗಿ ಹುಟ್ಟಿದುದು. ಆದ್ದರಿಂದ ಚಂದ್ರಮೌಳಿಯು ವೃಷಭಧ್ವಜನು ಆದ ಪರಶಿವನನ್ನು ಹೃದಯದಲ್ಲಿ ಧ್ಯಾನಿಸುತ್ತಾ ನಾನು ಈ ಶರೀರವನ್ನು ಈಗಲೇ ವಿಸರ್ಜಿಸುತ್ತೇನೆ. ಹೀಗೆ ಹೇಳಿ ಸತೀದೇವಿಯು ಯೋಗಾಗ್ನಿಯಿಂದ ತನ್ನ ಶರೀರವನ್ನು ಭಸ್ಮಗೊಳಿಸಿದಳು. ಅದನ್ನು ನೋಡಿ ಯಜ್ಞಶಾಲೆಯಲ್ಲಿ ಹಾಹಾಕಾರವೆದ್ದಿತ್ತು. ದಾಕ್ಷಾಯಣಿಯ ದೇಹತ್ಯಾಗ ದೃಶ್ಯವನ್ನು ಕಂಡ ಶಿವನ ಪ್ರಮದಾದಿ ಗಣಗಳು ಸಿಟ್ಟಿನಿಂದ ಯಜ್ಞವನ್ನು ಧ್ವಂಸ ಮಾಡತೊಡಗಿದರು. ಯಜ್ಞ ಧ್ವಂಸವನ್ನು ನೋಡಲಾಗದೆ ಭೃಗುಮುನಿಗಳು ಅನ್ನು ರಕ್ಷಿಸಿದರು. ಈ ಸಮಾಚಾರವನ್ನು ಕೇಳಿದ ಶಿವನು ಭಾರಿ ಸಿಟ್ಟುಗೊಂಡು ವೀರಭದ್ರನನ್ನು ಸೃಷ್ಟಿಸಿ ಅಲ್ಲಿಗೆ ಕಳುಹಿಸಿದನು. ಅವನು ಯಜ್ಞವನ್ನು ಧ್ವಂಸಗೊಳಿಸಿದನು ಹಾಗೂ ಅಲ್ಲಿ ನೆರೆದ ಎಲ್ಲ ದೇವತೆಗಳಿಗೆ ಮುನಿಗಳಿಗೆ ತಕ್ಕ ಶಾಸ್ತಿ ಮಾಡಿದನು. ಶಿವದ್ರೋಹಿಗೆ ಆಗಬೇಕಾದ ಜಗತ್ಪ್ರಸಿದ್ಧ ಗತಿಯೇ ದಕ್ಷನಿಗೂ ಆಯಿತು. ಈ ಇತಿಹಾಸವು ಜಗದ್ವಿದಿತ. ಆದ್ದರಿಂದ ಈ ವೃತ್ತಾಂತವನ್ನು ನಾನು ಸಂಕ್ಷೇಪವಾಗಿ ವರ್ಣಿಸಿರುವುದು ಎಂದು ತುಳಸಿದಾಸರು ಹೇಳುತ್ತಾರೆ. ಸತೀದೇವಿಯು ದೇಹತ್ಯಾಗ ಮಾಡುವಾಗ ತನಗೆ ಜನ್ಮಾಂತರಗಳಲ್ಲಿಯೂ ಶಿವಚರಣಾನುರಾಗ ಉಂಟಾಗಲಿ ಎಂದು ಶ್ರೀಹರಿಯಲ್ಲಿ ಪ್ರಾರ್ಥಿಸುತ್ತಿದ್ದಳು. ಆದ್ದರಿಂದ ಆಕೆಯು ಹಿಮವಂತನ ಮನೆಯಲ್ಲಿ ಪಾರ್ವತಿಯಾಗಿ ಅವತರಿಸಿದಳು. ಅವಳು ಅವತರಿಸಿದನಿಂದ ಆ ಪ್ರದೇಶದಲ್ಲಿ ಸಕಲ ಸಿದ್ಧಿಗಳು ಸಂಪತ್ತುಗಳು ತುಂಬಿ ತುಳುಕಾಡಿದವು. ಮುನಿಗಳು ಆ ಹಿಮಗಿರಿಯಲ್ಲಿ ಸುಂದರವಾದ ಆಶ್ರಮಗಳನ್ನು ನಿರ್ಮಿಸಿಕೊಂಡರು. ಹಿಮವಂತನು ಕೂಡ ಅವರಿಗೆ ಯಥೋಚಿತ ಸ್ಥಾನವನ್ನು ಕಲ್ಪಿಸಿಕೊಟ್ಟನು. ಆ ಮಹೋನ್ನತ ದಿವ್ಯ ಪರ್ವತದಲ್ಲಿ ಹಲವು ವಿಧವಾದ ಫಲಪುಷ್ಪಗಳಿಂದ ಭರಿತವಾದ ವೃಕ್ಷಗಳು ಶೋಭಿಸುತ್ತಿದ್ದವು. ಅದರಲ್ಲಿ ಅನೇಕ ರೀತಿಯ ರತ್ನಗಳ ಗಣಿಗಳು ಮೈದೋರಿದವು. ಅಲ್ಲಿಯ ಎಲ್ಲಾ ನದಿಗಳಲ್ಲಿಯೂ ಪವಿತ್ರ ಜಲವು ಹರಿಯತೊಡಗಿತು. ಪಶು ಪಕ್ಷಿಗಳಿಗೂ ತುಂಬಿಗಳು ಸುಖವಾಗಿ ಸುಳಿಯತೊಡಗಿದವು. ಅಲ್ಲಿ ಜೀವಿಗಳು ತಮ್ಮ ಸಹಜ ವೈರ ಭಾವವನ್ನು ಮರೆತು ಪರಸ್ಪರ ಪ್ರೇಮದಿಂದ ಇರತೊಡಗಿದವು. ಗಿರಿಜಾದೇವಿ ಹುಟ್ಟಿದಂದಿನಿಂದ ಹಿಮವಂತನು ಶ್ರೀರಾಮ ಭಕ್ತಿಯನ್ನು ಪಡೆದ ಭಕ್ತನು ವಿರಾಜಿಸುವಂತೆ ಆನಂದ ಭರಿತನಾದನು. ಆ ಪರ್ವತರಾಜನ ಮನೆಯಲ್ಲಿ ನಿತ್ಯವೂ ಹೊಸ ಹೊಸ ಮಂಗಳೋತ್ಸವಗಳು ನಡೆಯತೊಡಗಿದವು. ಬ್ರಹ್ಮಾದಿ ದೇವತೆಗಳು ಹಿಮಾಲಯದ ಕೀರ್ತಿಯನ್ನು ಗಾನ ಮಾಡತೊಡಗಿದರು. ನಾರದ ಮಹರ್ಷಿಗಳು ಈ ವಿಷಯವನ್ನು ಅರಿತು ಮಾನಸೋಲ್ಲಾಸದಿಂದ ಹಿಮವಂತನ ಮನೆಗೆ ವಿಜಯಂಗೈದರು. ಪರ್ವತರಾಜನು ಅವರನ್ನು ಆದರದಿಂದ ಬರಮಾಡಿಕೊಂಡು ಅರ್ಘ್ಯಪಾದ್ಯಗಳನ್ನು ಇಟ್ಟು ಉತ್ತಮಾಸದಲ್ಲಿ ಕುಳ್ಳಿರಿಸಿದನು. ತನ್ನ ಪತ್ನಿಯಾದ ಮೈನಾದೇವಿಯೊಂದೊಡಗೂಡಿ ಮುನಿಯ ಕಾಲಿಗೆರಗಿದನು. ಅವರ ಚರಣೋದಕವನ್ನು ಮೈಯಲ್ಲೆಲ್ಲ ಸಿಂಪಡಿಸಿದನು. ಹಿಮವಂತನು ತನ್ನ ಸೌಭಾಗ್ಯವನ್ನು ಹೆಮ್ಮೆಯಿಂದ ಬಣ್ಣಿಸಿಕೊಂಡು ತನ್ನ ಮುದ್ದುಮಗಳನ್ನು ಕರೆತಂದು ಮುನಿಯ ಪಾದಗಳಲ್ಲಿ ಕೆಡವಿದನು. ಅನಂತರ ಹಿಮವಂತನು ನಾರದರಲ್ಲಿ ವಿನಂತಿಸಿಕೊಂಡನು, ಮುನಿವರ್ಯ, ನೀವು ಸರ್ವಜ್ಞರು, ತ್ರಿಕಾಲಜ್ಞರು, ತ್ರಿಲೋಕ ಸಂಚಾರಿಗಳು ಆಗಿರುವಿರಿ. ಆದ್ದರಿಂದ
ಚೆನ್ನಾಗಿ ಯೋಚಿಸಿ ಈ ಕುಮಾರಿಗೆ ಗುಣದೋಷಗಳನ್ನು ದಯವಿಟ್ಟು ತಿಳಿಸಬೇಕು. ಆಗ ನಾರದರು ನಕ್ಕು ಕೋಮಲ ವಾಣಿಯಿಂದ ರಹಸ್ಯಯುಕ್ತವಾದ ಮಾತುಗಳನ್ನು ಹೇಳತೊಡಗಿದರು. ಎಲೆ ಗಿರಿರಾಜ, ನಿನ್ನ ಮಗಳು ಎಲ್ಲಾ ಸದ್ಗುಣಗಳ ರಾಶಿ. ಅವಳು ಸಹಜವಾದ ಸೌಂದರ್ಯವತಿಯು, ಸುಶೀಲೆ, ಜಾಣೆ. ಇವಳಿಗೆ ಉಮೆ, ಅಂಬಿಕೆ, ಭವಾನಿ ಮೊದಲಾದ ಹೆಸರುಗಳಿವೆ. ಈ ಸುಕುಮಾರಿಯು ಸರ್ವಸುಲಕ್ಷಣ ಸಂಪನ್ನಳು. ಈಕೆಯು ತನ್ನ ಪತಿಗೆ ಅತ್ಯಂತ ಪ್ರೇಮ ಪಾತ್ರರಾಗಳು. ಈಕೆಯ ಮುತ್ತೈದೆತನವು ಅಚಲವಾಗಿರುವುದು. ತಂದೆ ತಾಯಿಗಳಿಗೆ ಇವಳು ಯಶಸ್ಸು ತರುವಳು. ಇವಳು ಇಡೀ ಜಗತ್ತಿಗೆ ಪೂಜ್ಯಳಾಗುತ್ತಾಳೆ. ಇವಳ ಸೇವೆಯನ್ನು ಮಾಡುವವರಿಗೆ ದುರ್ಲಭವಾದುದು ಯಾವುದೂ ಇಲ್ಲ. ಪ್ರಪಂಚದಲ್ಲಿ ಇವಳ ನಾಮಸ್ಮರಣೆ ಮಾಡುವ ಸ್ತ್ರೀಯರೆಲ್ಲರೂ ಅಸಿಧಾರಾವ್ರತ ತುಲ್ಯವಾದ ಕಠೋರ ಪಾತಿವ್ರತ್ಯ ಜೀವಿತವನ್ನು ಹೊಂದುವವರು. ಎಲೈ ಪರ್ವತರಾಜ, ಇಷ್ಟೆಲ್ಲ ಸುಲಕ್ಷಣಗಳು ಈಕೆಯಲ್ಲಿ ಕಂಡುಬಂದರೂ ಈಕೆಯ ಹಸ್ತರೇಖೆಯಿಂದ ಕೆಲವು ಅವಗುಣಗಳು ಕಂಡುಬರುತ್ತಿವೆ. ಇವಳಿಗೆ ಸಿಗುವ ಪತಿಯು ನಿರ್ಗುಣನು, ಅಭಿಮಾನವಿಲ್ಲದವನು, ತಂದೆ ತಾಯಿ ಇಲ್ಲದ ತಬ್ಬಲಿಯು, ಉದಾಸೀನನು, ಸಂಶಯರಹಿತನು, ಯೋಗಿಯು, ಜಟಾಧಾರಿಯು, ನಿಷ್ಕಾಮ ಹೃದಯನು, ದಿಗಂಬರನು, ಅಮಂಗಳ ವೇಷಧಾರಿಯು ಆದ ಈ ಲಕ್ಷಣಗಳಿಂದ ಕೂಡಿದವನಾಗಿರುತ್ತಾನೆ. ಹೀಗೆ ಇವಳ ಕೈಯ ರೇಖೆಗಳು ಹೇಳುತ್ತವೆ. ನಾರದ ಮುನಿಗಳ ಮಾತು ಸುಳ್ಳಾಗದು. ಆದ್ದರಿಂದ ಅದನ್ನು ಕೇಳಿದ ಹಿಮವಂತ ಹಾಗೂ ಅವನ ಪತ್ನಿ ಮೈನಾದೇವಿಗೆ ತುಂಬಾ ದುಃಖವಾಯಿತು. ಆದರೆ ಪಾರ್ವತಿ ದೇವಿಗೆ ಮಾತ್ರ ಸಂತೋಷವಾಯಿತು. ನಾರದರಿಗೂ ಕೂಡ ಈ ಭೇದವು ತಿಳಿಯದೆ ಹೋಯಿತು. ಏಕೆಂದರೆ ಎಲ್ಲರ ಹೊರಮುಖ ಒಂದೇ ಆಗಿದ್ದರೂ ಅಂತರಂಗದ ಭಾವಗಳು ಬೇರೆ ಬೇರೆಯಾಗಿರುತ್ತವೆ. ಪಾರ್ವತಿ ದೇವಿ, ಆಕೆಯ ಸಖಿಯರು, ಹಿಮವಂತನು, ಮೈನಾದೇವಿಯು ಹೀಗೆ ಎಲ್ಲರ ಶರೀರಗಳು ಪುಳಕಿತಗಳಾದವು. ಎಲ್ಲರ ಕಣ್ಣುಗಳು ತುಂಬಿ ಬಂದವು. ದೇವ ಋಷಿಯು ಮಾತು ಎಂದಾದರೂ ಸುಳ್ಳಾದೀತೆ ಎಂದು ಯೋಚಿಸಿ ಪಾರ್ವತಿ ದೇವಿಯು ಆ ಮಾತುಗಳನ್ನು ತನ್ನ ಹೃದಯದಲ್ಲಿ ಸ್ಥಿರವಾಗಿ ಧರಿಸಿಕೊಂಡಳು. ಆಕೆಗೆ ಶಿವನ ಚರಣಾರವಿಂದಗಳಲ್ಲಿ ಭಕ್ತಿ ಅಂಕುರಿಸಿತು. ಆದರೆ ಅವನನ್ನು ಪಡೆದುಕೊಳ್ಳುವುದು ಕಠಿಣವೆಂದು ಮನಸ್ಸಿನಲ್ಲಿ ಸಂದೇಹ ಉಂಟಾಯಿತು. ಇದು ಸಕಾಲವಲ್ಲವೆಂದು ಬಗೆದು ಉಮೆಯು ತನ್ನ ಪ್ರೇಮವನ್ನು ತೋರ್ಪಡಿಸದೆ ಗುಪ್ತವಾಗಿಟ್ಟುಕೊಂಡು ಸಖಿಯ ಒಡಲು ಸೇರಿದಳು. ದೇವರ್ಷಿಗಳ ವಚನಗಳು ಸಟಿಯಾಗದೆಂದು ಯೋಚಿಸಿ ಹಿಮವಂತನು, ಮೈನಾದೇವಿಯು, ಜಾಣರಾದ ಸಖಿಯರೆಲ್ಲರೂ ಕೊರಗತೊಡಗಿದರು. ಪರ್ವತರಾಜನು ಎದೆಯನ್ನು ಕಲ್ಲು ಮಾಡಿಕೊಂಡು ಮುನೀಶ್ವರಲ್ಲಿ ಕೇಳುತ್ತಾನೆ, ಪೂಜ್ಯರೇ, ನನ್ನ ಮಗಳ ಭವಿಷ್ಯವನ್ನು ತಡೆಯಲು ಏನಾದರೂ ಉಪಾಯ ಉಂಟೆ? ನಾರದ ಮಹರ್ಷಿಗಳು ಹೇಳಿದರು, ಪರ್ವತರಾಜ, ಬ್ರಹ್ಮದೇವರು ಬರೆದ ಲಲಾಟ ಲಿಖಿತವನ್ನು ದೈವದಾನವರಾಗಲಿ, ಮನುಷ್ಯರಾಗಲಿ, ನಾಗರಾಗಲಿ, ಮುನಿಗಳಾಗಲಿ ಯಾರೂ ಅಳಿಸಲಾರರು. ಆದರೂ ನಾನು ಒಂದು ಉಪಾಯವನ್ನು ಹೇಳುತ್ತೇನೆ. ದೈವಾನುಕೂಲವಿದ್ದರೆ ಅದು ಸಿದ್ಧಿಸಬಹುದು. ನಾನು ವರ್ಣಿಸಿದ ವರನೇ ಉಮಗೆ ಸಿಗುವುದು ಖಂಡಿತ. ಇದರಲ್ಲಿ ಸಂದೇಹವೇ ಇಲ್ಲ. ನಾನು ಹೇಳಿದ ಸರ್ವಲಕ್ಷಣಗಳು ಪರಶಿವನಲ್ಲಿ ಇವೆ ಎಂದು ನನಗನಿಸುತ್ತದೆ. ಪರಶಿವನೊಡನೆ ಉಮೆಯ ವಿವಾಹವಾದರೆ ಆ ದೋಷಗಳೆಲ್ಲವನ್ನು ಜನರು ಗುಣವೆಂದೇ ಪರಿಗಣಿಸುತ್ತಾರೆ. ಶ್ರೀ ಮಹಾವಿಷ್ಣುವು ಶೇಷನ ಮೇಲೆ ಪ್ರವಡಿಸುತ್ತಾನೆ. ಆದರೆ ಪಂಡಿತರು ಅದನ್ನು ದೋಷವೆಂದು ಪರಿಗಣಿಸುವುದಿಲ್ಲ. ಸೂರ್ಯ ಹಾಗೂ ಅಗ್ನಿ ಇವರು ಒಳ್ಳೆಯ ಕೆಟ್ಟ ಎಲ್ಲ ರಸಗಳನ್ನು ಗ್ರಹಿಸುತ್ತಾರೆ. ಆದರೆ ಅವರನ್ನು ಯಾರೂ ನಿಂದಿಸುವುದಿಲ್ಲ. ಗಂಗೆಗೆ ಶುದ್ಧ ಅಶುದ್ಧ ಎಲ್ಲಾ ನೀರು ಬಂದು ಸೇರಿದರೂ ಗಂಗೆಯನ್ನು ಯಾರೂ ಅಪವಿತ್ರವೆಂದು ಭಾವಿಸುವುದಿಲ್ಲ. ಶ್ರೀಹರಿಯಂತೆ, ಸೂರ್ಯಾಗ್ನಿಯಂತೆ, ಗಂಗೆಯಂತೆ ಸಮರ್ಥರಿಗೆ ಯಾವ ದೋಷವೂ ತಟ್ಟಲಾರದು. ಆದರೆ ಮೂರ್ಖರಾದವರು ಜ್ಞಾನ ಗರ್ಭದಿಂದ ಇಂಥವರೊಡನೆ ಸ್ಪರ್ಧೆಗಿಳಿದರೆ ಅವರು ಕಲ್ಪಗಳವರೆಗೆ ನರಕದಲ್ಲಿ ನರಳುತ್ತಾರೆ. ಜೀವಿ ಎಂದಾದರೂ ಈಶ್ವರನಂತೆ ಸ್ವತಂತ್ರನಾಗಬಲ್ಲನೆ? ಗಂಗಾ ಜಲದಿಂದಲೇ ಮಾಡಿದ ಮದುವೆಯಾಗಿದ್ದರು ತಿಳಿದು ಸಂತ ಸಜ್ಜನರಾರು ಪಾನ ಮಾಡರು. ಆದರೆ ಅದೇ ಗಂಗೆಯೊಡನೆ ಬೆರೆತು ಹೋದರೆ ಪವಿತ್ರವಾಗುತ್ತದೆ. ಅಂತೆಯೇ ಜೀವಿಯಲ್ಲಿ ಹಾಗೂ ಈಶ್ವರನಲ್ಲಿ ಭೇದವಿದೆ. ಶಿವನು ಸಹಜವಾಗಿಯೇ ಸರ್ವಸಮರ್ಥನು, ಭಗವಂತನು. ಆದ್ದರಿಂದ ಈ ವಿವಾಹವು ಎಲ್ಲ ವಿಧವಾಗಿ ಶುಭಪ್ರದವು. ಆದರೆ ಮಹಾದೇವನ ಆರಾಧನೆ ತುಂಬಾ ಕಠಿಣವಾಗಿದೆ. ಆದರೂ ಕ್ಲೇಶ ಪಟ್ಟರೆ ಅವನು ಆಶುತೋಷನು, ಬಹುಬೇಗನೆ ಫಲವನ್ನು ಕೊಟ್ಟು ಬಿಡುತ್ತಾನೆ. ನಿನ್ನ ಮಗಳು ಶಿವನಿಗಾಗಿ ತಪಸ್ಸನ್ನಾಚರಿಸಿದರೆ ಆ ತ್ರಿಪುರಾರಿಯು ಭವಿತವ್ಯವನ್ನು ಕೂಡ ಅಳಿಸಬಲ್ಲನು. ಪ್ರಪಂಚದಲ್ಲಿ ವರಗಳು ಬೇಕಾದಷ್ಟಿವೆ. ಆದರೆ ಈಕೆಗೆ ಶಿವನನ್ನು ನುಡಿದ ಬೇರಾವ ವರನೂ ಇಲ್ಲ. ಶಿವನು ವರದಾಯಕನು, ಪ್ರಣತಾರ್ತಿಹರ, ಕೃಪಾಸಿಂಧು, ಸೇವಕರ ಮನಸ್ಸನ್ನು ಪ್ರಸನ್ನಗೊಳಿಸುವನು. ಪರಶಿವನ ಆರಾಧನೆ ಮಾಡದೆ ಕೋಟಿ ಕೋಟಿ ಯೋಗ ಜಪ ಮಾಡಿದರೂ ಜನರು ಬಯಸಿದ ಫಲವನ್ನು ಹೊಂದಲಾರರು. ಈ ವಿಧವಾಗಿ ಹೇಳಿ ನಾರದ ಮಹರ್ಷಿಗಳು ಶ್ರೀಹರಿಯನ್ನು ಸ್ಮರಿಸುತ್ತಾ ಪಾರ್ವತಿ ದೇವಿಯನ್ನು ಆಶೀರ್ವದಿಸಿದರು. ಬಳಿಕ ಪರ್ವತರಾಜ ಭಯವನ್ನು ತೊರೆದು ಎಲ್ಲವೂ ಶುಭವೇ ಆಗುವುದು. ಯಾಜ್ಞವಲ್ಕ ಮಹರ್ಷಿಗಳು ಹೇಳುತ್ತಾರೆ, ನಾರದರು ಹೀಗೆ ಹೇಳಿ ಬ್ರಹ್ಮಲೋಕಕ್ಕೆ ತೆರಳಿದರು. ಮುನಿವರ್ಯ,
ಮುಂದಿನ ಕಥೆಯನ್ನು ಕೇಳು. ಮೈನಾದೇವಿ ತನ್ನ ಪತಿಯ ಬಳಿ ಏಕಾಂತದಲ್ಲಿ ಇಂತೆಂದಳು. ಸ್ವಾಮಿ, ಮುನಿಯ ಮಾತು ನನಗೆ ಅರ್ಥವಾಗಲಿಲ್ಲ. ನಮ್ಮ ಮಗಳಿಗೆ ಅನುಕೂಲವಾದ ಮನೆ ವರ ದೊರೆತರೆ, ಅವನು ಉತ್ತಮ ಕುಲದವನಾಗಿದ್ದರೆ ಮದುವೆ ಮಾಡಿಬಿಡಿ. ಇಲ್ಲದಿದ್ದರೆ ಅವಳು ಕನ್ಯೆಯಾಗಿಯೇ ಉಳಿಯಲಿ. ಅಯೋಗ್ಯನಾದ ವರನೊಂದಿಗೆ ಅವಳ ಮದುವೆ ಮಾಡಲು ನಾನು ಬಯಸುವುದಿಲ್ಲ. ಪಾರ್ವತಿಯು ನನಗೆ ಪ್ರಾಣಪ್ರಿಯಳು. ನಮ್ಮ ಗಿರಿಜೆಯ ವಿವಾಹವು ಯೋಗ್ಯ ವರನೊಂದಿಗೆ ನಡೆಯದಿದ್ದರೆ ಜನರು ಆಡಿಕೊಳ್ಳುವರು. ಎಷ್ಟಾದರೂ ಪರ್ವತರಾಜನು ಸಹಜವಾಗಿ ಜಡ, ಹುಟ್ಟುಗುಣ ಎಲ್ಲಿಗೆ ಹೋಗ್ಬೇಕು. ಆದ್ದರಿಂದ ಚೆನ್ನಾಗಿ ಯೋಚನೆ ಮಾಡಿ ಅವಳಿಗೆ ಗಂಡು ಒತ್ತು ಮಾಡಿ ಮದುವೆ ಮಾಡಿ, ಆಮೇಲೆ ಚಿಂತಿಸಿದರೆ ಪ್ರಯೋಜನವೇನು? ಹೀಗೆ ಹೇಳಿ ಮೈನಾದೇವಿಯು ತನ್ನ ಪತಿಯ ಚರಣಗಳಲ್ಲಿ ಹಣಿಚಾಚಿ ಅಡ್ಡಬಿದ್ದಳು. ಆಗ ಹಿಮವಂತನು ಪ್ರೇಮದಿಂದ ಹೇಳಿದ, ಒಂದೊಮ್ಮೆ ಚಂದ್ರನಲ್ಲಿ ಬೆಂಕಿ ಹುಟ್ಟಬಹುದು, ಆದರೆ ನಾರದರ ಮಾತುಗಳು ಮಾತ್ರ ಸುಳ್ಳಾಗದು. ಎಲೆ ಪ್ರಿಯೆ, ನಿಶ್ಚಿಂತಳಾಗಿ ಭಗವಂತನನ್ನು ಸ್ಮರಿಸು. ಪಾರ್ವತಿಯನ್ನು ಸೃಷ್ಟಿಸಿದಾತನೇ ಅವಳಿಗೆ ಶ್ರೇಯಸ್ಸನ್ನು ಕೊಡುವನು. ನಿನಗೆ ಮಗಳ ಮೇಲೆ ಅಷ್ಟೊಂದು ಪ್ರೇಮವಿದ್ದರೆ ಶಿವನನ್ನು ಒಲಿಸಿಕೊಳ್ಳಲು ತಪಸ್ಸು ಮಾಡುವಂತೆ ಅವಳಿಗೆ ಹೇಳು. ಬೇರಾವ ಉಪಾಯದಿಂದಲೂ ಕ್ಲೇಶವು ಅಳಿಯದು. ನಾರದರ ವಚನಗಳು ರಹಸ್ಯಪೂರ್ಣವೂ ಸಕಾರಣವೂ ಆಗಿವೆ. ವೃಷಭಧ್ವಜ ಶಿವನು ಅತಿ ಸುಂದರನು, ಸಕಲಗುಣ ಸಂಪನ್ನನು, ಎಲ್ಲ ವಿಧದಿಂದಲೂ ನಿಷ್ಕಳಂಕನು. ಈ ವಿಷಯವನ್ನು ಗ್ರಹಿಸಿ ನೀನು ಸಂದೇಹವನ್ನು ತೊರೆ. ಪತಿಯ ಮಾತಿನಿಂದ ಮೈನಾದೇವಿಯು ಹೆಚ್ಚಿನ ಸಂತಸಗೊಂಡಳು. ಕೂಡಲೇ ಪಾರ್ವತಿಯ ಬಳಿಗೆ ಹೋದಳು. ಪಾರ್ವತಿಯನ್ನು ಕಂಡು ಆಕೆಯ ಕಣ್ಣುಗಳು ತುಂಬಿ ಬಂದವು. ಆ ಮುದ್ದು ಮಗಳನ್ನು ತನ್ನ ಮಡಿಲಲ್ಲಿ ಕುಳ್ಳಿರಿಸಿಕೊಂಡು ಪದೇ ಪದೇ ಆಕೆಯನ್ನು ಎದೆಗಪ್ಪಿಕೊಂಡಳು. ಪ್ರೇಮದಿಂದ ಮೈನಾದೇವಿಯ ಕೊರಳು ಕಟ್ಟಿತು. ಬಾಯಿಂದ ಮಾತೆ ಹೊರಡಲಾಯಿತು. ಜಗಜ್ಜನನಿ ಭವಾನಿಯು ಸರ್ವಜ್ಞಲ್ಲವೇ? ಆಕೆ ತಾಯಿಯ ಸ್ಥಿತಿಯನ್ನರಿತು ಆಕೆಗೆ ಸುಖ ಉಂಟು ಮಾಡುವಂತೆ ಮಧುರ ಮಾತುಗಳಿಂದ ನಿಂತೆಂದಳು. ಅಮ್ಮ ಕೇಳು, ನಾನು ನೋಡಿದ ಸ್ವಪ್ನ ವೃತ್ತಾಂತವನ್ನು ಹೇಳುತ್ತೇನೆ. ಕನಸಿನಲ್ಲಿ ಓರ್ವ ಸುಂದರನಾದ ಗೌರವರ್ಣದ ಬ್ರಾಹ್ಮಣೋತ್ತಮನು ನನಗೆ ಹೀಗೆ ಉಪದೇಶಿಸಿದನು. ಹೇ ಶೈಲಕುಮಾರಿ, ನಾರದರು ಹೇಳಿದ ಮಾತು ತ್ರಿಕಾಲದಲ್ಲೂ ಸತ್ಯವಾದುವುಗಳೆಂದು ನಂಬಿ ನೀನು ಹೋಗಿ ತಪಸ್ಸು ಮಾಡು. ಇದು ನಿಮ್ಮ ತಂದೆ ತಾಯಿಯರಿಗೂ ಇಷ್ಟವಾಗಿದೆ. ತಪಸ್ಸು ಸುಖವನ್ನುಂಟು ಮಾಡುವುದು, ದುಃಖ ದೋಷಗಳನ್ನು ಕಳೆಯುವಂತಹುದು. ತಪೋಬಲದಿಂದ ಬ್ರಹ್ಮನು ಸೃಷ್ಟಿ ಮಾಡುತ್ತಾನೆ, ವಿಷ್ಣುವು ಜಗತ್ತನ್ನು ಪಾಲಿಸುತ್ತಾನೆ, ಶಂಭುವು ರುದ್ರರೂಪದಿಂದ ಲಯ ಮಾಡುತ್ತಾನೆ, ತಪಶಕ್ತಿಯಿಂದಲೇ ಆದಿಶೇಷನು ಭೂಭಾರವನ್ನು ಹೊತ್ತಿದ್ದಾನೆ. ಎಲೈ ಭವಾನಿ, ಈ ಅಖಿಲ ಸೃಷ್ಟಿಯು ತಪಸ್ಸಿನ ತಳಹದಿಯ ಮೇಲಿದೆ. ಇದನ್ನು ತಿಳಿದು ನೀನು ಹೋಗಿ ತಪಸ್ಸು ಮಾಡು. ಇದನ್ನು ಕೇಳಿ ಮೈನಾದೇವಿಯು ಆಶ್ಚರ್ಯಗೊಂಡಳು. ಆಕೆ ಹೇಮಂತನಿಗೆ ಉಮೆಯ ಈ ಸ್ವಪ್ನ ವೃತ್ತಾಂತವನ್ನು ತಿಳಿಸಿದಳು. ತಂದೆ ತಾಯಿಯರು ಅನೇಕ ರೀತಿಯಿಂದ ಒಡಂಬಡಿಸಿ ಅವರಿಗೆ ಸಮಾಧಾನ ಹೇಳಿ ತುಂಬು ಹರ್ಷದಿಂದ ಉಮೆಯು ತಪಸ್ಸಿಗೆ ತೆರಳಿದಳು. ಅವಳು ಪ್ರಿಯಜನರು, ಪರಿಜನರು ಹಾಗೂ ತಂದೆ ತಾಯಿಗಳು ಆಕೆಯ ನಿರ್ಗಮನದಿಂದ ತುಂಬಾ ವ್ಯಾಕುಲಗೊಂಡರು. ಯಾರ ಬಾಯಲ್ಲೂ ಮಾತೆ ಹೊರಡಲಾಯಿತು. ಆಗ ವೇದಶರಣೆಂಬ ಮುನಿಯು ಅಲ್ಲಿಗೆ ಬಂದು ಅವರೆಲ್ಲರನ್ನು ಸಂತೈಸಿದನು. ಪಾರ್ವತಿಯ ಮಹಿಮೆಯನ್ನು ಬಣ್ಣಿಸಿ ಹೇಳಿದನು. ಅದನ್ನು ಕೇಳಿ ಎಲ್ಲರಿಗೂ ಸಮಾಧಾನವಾಯಿತು. ಪಾರ್ವತಿ ದೇವಿಯು ತನ್ನ ಭಾವಿ ಪ್ರಾಣಪತಿ ಶಿವನ ಚರಣಗಳನ್ನು ಹೃದಯದಲ್ಲಿ ಧ್ಯಾನಿಸುತ್ತಾ ಕಾಡಿಗೆ ಹೋಗಿ ತಪಸ್ಸು ಮಾಡತೊಡಗಿದಳು. ಆಕೆಯ ಅತ್ಯಂತ ಸುಕುಮಾರವಾದ ದೇಹವು ತಪಸ್ಸಿಗೆ ಯೋಗ್ಯವಲ್ಲದಿದ್ದರೂ ಆಕೆ ಶಿವನ ಚರಣ ಕಮಲಗಳನ್ನು ಸ್ಮರಣ ಮಾಡಿ ಎಲ್ಲಾ ವಿಧವಾದ ಭೋಗಗಳನ್ನು ತೊರೆದಳು. ಪ್ರಭುವಿನ ಚರಣಗಳಲ್ಲಿ ಆಕೆಯ ನಿತ್ಯ ನೂತನ ಅನುರಾಗವು ಮೂಡುತ್ತಿತ್ತು. ಆಕೆಯು ದೇಹದ ಪರಿವೆ ಇಲ್ಲದೆ ಪ್ರೇಮ ಭಕ್ತಿಯಿಂದ ತಪಸ್ಸು ಮಾಡತೊಡಗಿದಳು. 1000 ವರ್ಷಗಳವರೆಗೆ ಆಕೆಯು ಕಂದಮೂಲ ಫಲಗಳನ್ನು ಸೇವಿಸಿದಳು. ಮತ್ತೆ 100 ವರ್ಷಗಳಲ್ಲಿ ಕೇವಲ ಎರೆಗಳನ್ನು ಮಾತ್ರ ಸೇವಿಸಿ ಕಳೆದಳು. ಮತ್ತೆ ಕೆಲವು ದಿನಗಳನ್ನು ನೀರು ಗಾಳಿಯನ್ನೇ ಸೇವಿಸಿ ಕಳೆದಳು. ಮತ್ತೆ ಕೆಲವು ದಿನಗಳನ್ನು ಉಗ್ರವಾದ ನಿರಾಹಾರದಲ್ಲಿ ಕಳೆದಳು. ಒಣಗಿ ನೆಲಕ್ಕೆ ಬಿದ್ದಿದ್ದ ದುರ್ಲಪತ್ರಗಳನ್ನು ಸೇವಿಸಿ ಆಕೆಯು 3000 ವರ್ಷ ಕಳೆದಳು. ಅನಂತರ ಆ ಶುಷ್ಕ ಪರ್ಣಗಳನ್ನು ತೊರೆದಳು. ಅದರಿಂದ ಅವಳಿಗೆ ಅಪರ್ಣ ಎಂಬ ಹೆಸರಾಯಿತು. ಇಂತಹ ಕಠೋರ ತಪಸ್ಸಿನಿಂದ ಕ್ಷೀಣವಾದ ಅವಳ ಶರೀರವನ್ನು ಕಂಡು ಆಕಾಶದಿಂದ ಬ್ರಹ್ಮವಾಣಿಯೊಂದು ಗಂಭೀರವಾಗಿ ನಿಂತು ನುಡಿಯಿತು. ಎಲೈ ಪರ್ವತರಾಜಕುಮಾರಿ, ಕೇಳು, ನಿನ್ನ ಮನೋರಥವು ಸಫಲವಾಯಿತು. ಈಗ ನೀನು ಈ ಘೋರವಾದ ತಪಸ್ಸನ್ನು ನಿಲ್ಲಿಸು. ಇನ್ನು ನಿನಗೆ ತ್ರಿಪುರಾರಿಯು ದೊರೆಯುವನು. ಓ ಭವಾನಿ, ಅನೇಕ ತೆರನಾದ ಧೀರರು, ಮುನಿಗಳು, ಜ್ಞಾನಿಗಳು ಆಗಿ ಹೋಗಿದ್ದಾರೆ. ಆದರೆ ನಿನ್ನಂತಹ ಕಠೋರ ತಪಸ್ಸನ್ನು ಯಾರೂ ಮಾಡಲಿಲ್ಲ. ಸರ್ವಶ್ರೇಷ್ಠವಾದ ಈ ಬ್ರಹ್ಮವಾಕ್ಯವನ್ನು ಸರ್ವದಾ ಸತ್ಯವೆಂದು ನಿರ್ಮಲವೆಂದು ಪರಿಗಣಿಸಿ ನಿನ್ನ ಹೃದಯದಲ್ಲಿ ದೃಢವಾಗಿ ಧರಿಸಿಕೊಂಡಿರು. ನಿನ್ನ ತಂದೆಯು ನಿನ್ನನ್ನು ಕರೆದೊಯ್ಯಲು ಬರುವನು. ಆಗ ಹಠ ಮಾಡದೆ ಮನೆಗೆ ಮರಳು. ಮುಂದೆ ನಿನಗೆ ಸಪ್ತರ್ಷಿಗಳ ದರ್ಶನವಾಗುವುದು. ಆಗ ಈ ಬ್ರಹ್ಮವಾಣಿ ಸತ್ಯವಾಗುವುದು. ಆಕಾಶದಲ್ಲಿ ಮೊಳಗಿದ ಬ್ರಹ್ಮವಾಣಿಯನ್ನು ಕೇಳಿ ಗಿರಿಜೆಯು ಪುಳಕಿತಳಾದಳು. ಯಾಜ್ಞವಲ್ಕ್ಯರು ಭಾರದ್ವಾಜರಿಗೆ ಹೇಳುತ್ತಿದ್ದಾರೆ, ಇದುವರೆಗೂ ನಾನು ಪಾರ್ವತಿಯ ಸುಂದರ ಚರಿತ್ರೆಯನ್ನು ವರ್ಣಿಸಿದೆ. ಇನ್ನು ಮುಂದೆ ಶಂಭುವಿನ ಪವಿತ್ರ ಚರಿತ್ರವನ್ನು ಕೇಳು. ಸತೀದೇವಿಯು ತನ್ನ ಶರೀರವನ್ನು ತ್ರಿಸಂಧಿಯಿಂದ
ಶಂಕರನ ಮನಸ್ಸಿನಲ್ಲಿ ವೈರಾಗ್ಯವು ಹೆಚ್ಚಾಯಿತು. ಅವನು ಸದಾ ರಾಮನಾಮವನ್ನು ಜಪಿಸುತ್ತಾ ಶ್ರೀರಾಮನ ಗುಣಕೀರ್ತನ ಶ್ರವಣದಲ್ಲಿ ಮಗ್ನನಾದನು. ಚಿದಾನಂದನು, ಸರ್ವಸುಖ ನಿಧಾನನು, ಮೋಹ ಮದ ಕಾಮರಹಿತನು ಆದ ಶಿವನು ಸಕಲ ಲೋಕಾನಂದಕರನಾದ ಶ್ರೀಹರಿಯನ್ನು ಹೃದಯದಲ್ಲಿ ನೆಲೆಗೊಳಿಸಿ ಭೂಮಿಯಲ್ಲಿ ಸಂಚರಿಸತೊಡಗಿದನು. ಪರಮೇಶ್ವರನು ಒಮ್ಮೆ ಮುನಿಗಳಿಗೆ ದಾನೋಪದೇಶ ಮಾಡಿದರೆ ಮತ್ತೊಮ್ಮೆ ಶ್ರೀರಾಮನ ಗುಣಗಳನ್ನು ಕೊಂಡಾಡುತ್ತಿದ್ದನು. ಮಹೇಶ್ವರನು ಪರಮಜ್ಞಾನಿಯು ಕಾಮರಹಿತನು ಆಗಿದ್ದರೂ ಸತಿಯ ವಿಯೋಗದಿಂದ ದುಃಖಿತನಾಗಿದ್ದನು. ಈ ವಿಧವಾಗಿ ಅನೇಕ ಕಾಲ ಕಳೆದು ಹೋಯಿತು. ಅವನಲ್ಲಿ ಶ್ರೀರಾಮಚಂದ್ರನ ಜನಗಳಲ್ಲಿ ಪ್ರೀತಿಯು ನಿತ್ಯ ನೂತನವಾಗಿ ಉಂಟಾಗುತ್ತಿತ್ತು. ಶಿವನಲ್ಲಿದ್ದ ಕಠೋರ ನಿಯಮಗಳು ಅವನ ಪ್ರೇಮವು ದೃಢಭಕ್ತಿಯನ್ನು ಶ್ರೀರಾಮನು ಗುರುತಿಸಿದನು. ಕೃತಜ್ಞನು, ಕೃಪಾಳುವು, ರೂಪಶಿಲನಿಧಿಯ ತೇಜೋರಾಶಿಯು ಆದ ಶ್ರೀರಾಮಚಂದ್ರನು ಶಿವನ ಮುಂದೆ ಪ್ರತ್ಯಕ್ಷನಾದನು. ಅವನು ಶಿವನನ್ನು ಪರಿಪರಿಯಾಗಿ ಕೊಂಡಾಡಿ ಹೇಳಿದ, ನಿನ್ನ ಅಲ್ಲದೆ ಇಂತಹ ಘೋರ ವ್ರತವನ್ನು ಯಾರೂ ಸಹನೆ ಸಾಧಿಸಬಲ್ಲರು ಎಂದು ಶ್ರೀರಾಮನು ಹಲವು ರೀತಿಯಿಂದ ಶಿವನನ್ನು ಸಮಾಧಾನಪಡಿಸಿ ಪಾರ್ವತಿಯ ಜನವೃತ್ತಾಂತವನ್ನು ಅರಿವಿದನು. ಕೃಪಾನಿಧಿ ಶ್ರೀರಾಮಚಂದ್ರನು ಪಾರ್ವತಿಯ ಪವಿತ್ರ ತಪಶ್ಚರ್ಯ ಸಾಧನೆಯನ್ನು ವಿಸ್ತಾರವಾಗಿ ವರ್ಣಿಸಿದನು. ಶ್ರೀರಾಮನು ಶಿವನಲ್ಲಿ ಮತ್ತೆ ಹೇಳಿದನು, ನನ್ನ ಮೇಲೆ ನನಗೆ ನಿಜವಾಗಿಯೂ ಸ್ನೇಹವಿರುವುದಾದರೆ ನನ್ನ ವಿನಂತಿಯನ್ನು ಮನ್ನಿಸು. ನೀನು ಪಾರ್ವತಿಯನ್ನು ವಿವಾಹವಾಗುವುದಾಗಿ ನನಗೆ ಮಾತನ್ನು ಕೊಡು. ಆಗ ಶಿವನೆಂದ, ಸ್ವಾಮಿ, ಇದು ನನಗೇನು ಉಚಿತವೆನಿಸುವುದಿಲ್ಲ. ಆದರೂ ಒಡೆಯನ ಮಾತನ್ನು ಮೀರುವಂತಿಲ್ಲ. ನಿಮ್ಮ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುವುದು ನನ್ನ ಪರಮಧರ್ಮ. ತಾಯಿ, ತಂದೆ, ಗುರು ಮತ್ತು ಪ್ರಭು ಇವರುಗಳ ಆಜ್ಞೆಯನ್ನು ಶುಭಪ್ರದವೆಂದು ತಿಳಿದು ಯಾವುದೇ ಆಲೋಚನೆ ಇಲ್ಲದೆ ಪಾಲಿಸಬೇಕು. ನೀವು ನನಗೆ ಅತ್ಯಂತ ಹಿತವನ್ನು ಮಾಡುವವರು. ನಾಥನೇ, ನಿಮ್ಮ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ. ಶಿವನ ಭಕ್ತಿ, ಜ್ಞಾನ ಮತ್ತು ಧರ್ಮದಿಂದ ಕೂಡಿದ ಮಾತನ್ನು ಕೇಳಿ ಪ್ರಭು ರಾಮಚಂದ್ರನು ಸಂತುಷ್ಟನಾಗಿ ಹೋದನು. ಎಲೈ ಮಹೇಶ್ವರ, ನಿನ್ನ ವ್ರತವು ಸಫಲವಾಯಿತು. ನಾನು ನುಡಿದ ಮಾತುಗಳನ್ನು ನಿನ್ನ ಮನಸ್ಸಿನಲ್ಲಿ ಇರಿಸಿಕೋ ಎಂದು ಶ್ರೀರಾಮನು ಅಂತರ್ಧಾನನಾದನು. ಶಿವನು ರಾಮನ ಆ ಮಂಗಳ ಮೂರ್ತಿಯನ್ನು ತನ್ನ ಹೃದಯದಲ್ಲಿ ನೆಲೆಗೊಳಿಸಿದನು. ಅದೇ ವೇಳೆಗೆ ಸರಿಯಾಗಿ ಸಪ್ತರ್ಷಿಗಳು ಶಿವನ ದರ್ಶನಕ್ಕೆಂದು ಬಂದರು. ಮಹಾದೇವರನ್ನು ಕಂಡು ಅತ್ಯಂತ ನಲ್ಮಾತುಗಳಿಂದ ಇಂತೆಂದನು, ನೀವುಗಳು ಪಾರ್ವತೀ ದೇವಿಯ ಬಳಿಗೆ ಹೋಗಿ ಆಕೆಯ ಭಕ್ತಿಯನ್ನು ಪರೀಕ್ಷಿಸಿರಿ. ಆಕೆಯ ತಂದೆಯಾದ ಹಿಮವಂತನು ಅವಳನ್ನು ಮನೆಗೆ ಕರಕೊಂಡು ಹೋಗುವಂತೆ ಮಾಡಿರಿ. ಅವಳ ಸಂದೇಹಗಳನ್ನು ನಿವಾರಣೆ ಮಾಡಿರಿ. ಮೂರ್ತಿ ಭವಿಸಿದ ತಪಸ್ಸಿನ ಮೂರ್ತಿಯಂತಿದ್ದ ಪಾರ್ವತೀ ದೇವಿಯನ್ನು ಕಂಡು ಸಪ್ತರ್ಷಿಗಳು ಹೀಗೆ ಪ್ರಶ್ನಿಸಿದರು, ಅಮ್ಮ ಶೈಲಕುಮಾರಿ, ನೀನು ಏತಕ್ಕಾಗಿ ಇಷ್ಟು ಕಠೋರವಾದ ತಪಸ್ಸನ್ನು ಮಾಡುತ್ತಿರುವೆ? ಯಾರನ್ನು ಆರಾಧಿಸುತ್ತಿರುವೆ? ನಿನ್ನ ಕೋರಿಕೆ ಏನು? ನಿನ್ನ ಮನಸ್ಸಿನಲ್ಲಿರುವ ಮಾತನ್ನು ತಿಳಿಸು. ಆಗ ಪಾರ್ವತಿ ಹೇಳತೊಡಗಿದಳು, ನನ್ನ ಮನದಾಳವನ್ನು ಹೇಳಿಕೊಳ್ಳಲು ತುಂಬಾ ಸಂಕೋಚವಾಗುತ್ತದೆ. ನೀವುಗಳು ನನ್ನ ಹೆಡ್ಡತನವನ್ನು ಕಂಡು ನಗಬಹುದು. ನನ್ನ ಮನಸ್ಸು ಏನು ಹೇಳಿದರೂ ಕೇಳದು. ಒಂದೇ ವಿಧವಾದ ಹಠ ಹಿಡಿದು ಕುಳಿತಿದೆ. ಅದು ನೀರಿನ ಮೇಲೆ ಗೋಡೆ ಕಟ್ಟ ಬಯಸುತ್ತದೆ. ನಾರದ ಮಹರ್ಷಿಗಳ ಮಾತನ್ನು ಸತ್ಯವೆಂದು ನಂಬಿ ರೆಕ್ಕೆ ಇಲ್ಲದೆ ಹಾರಲು ಪ್ರಯತ್ನಿಸುವಂತಾಗಿದೆ ನನ್ನ ಸ್ಥಿತಿ. ಋಷಿಗಳಿರ ನನ್ನ ಅವಿವೇಕವನ್ನು ನೋಡಿ ಹರನೇ ಗಂಡನಾಗಬೇಕೆಂದು ನನ್ನ ನಿರಂತರ ಬಯಕೆ. ಉಮಯ ಮಾತುಗಳನ್ನು ಕೇಳಿ ಋಷಿಗಳು ನಕ್ಕು ಇಂತು ನುಡಿದರು, ಎಷ್ಟೇ ಆಗಲೇ ನೀನು ಪರ್ವತದ ಮಗಳಲ್ಲವೇ? ನಾರದರ ಮಾತನ್ನು ಕೇಳಿ ಇದುವರೆಗೂ ಯಾರಾದರೂ ಉದ್ಧಾರವಾದವರುಂಟೆ? ಹೇಳು. ನಾರದನು ದಕ್ಷಕುಮಾರರಿಗೆ ಉಪದೇಶ ಮಾಡಿದನು. ಅದನ್ನು ಕೇಳಿ ಅವರು ಮತ್ತೆ ಮನೆಯ ಮುಖ ನೋಡಲಿಲ್ಲ. ಚಿತ್ರಕೇತುವಿನ ಮನೆ ಹಾಳು ಮಾಡಿದವನು ಇವನೇ. ಹಿರಣ್ಯಕಶಿಪುವಿನ ಸ್ಥಿತಿಯೂ ಹೀಗೆಯೇ ಆಯಿತು. ನಾರದರ ಉಪದೇಶಕ್ಕೆ ಕಿವಿಗೊಡುವರೆಲ್ಲ ಸ್ತ್ರೀ ಪುರುಷರು ಮನೆ ಮಠ ತೊರೆದು ತಿರುಪಗೆ ಹೋಗಿದ್ದಾರೆ. ಅವರ ಮನಸ್ಸಿನಲ್ಲಿ ಕಪಟ ತುಂಬಿದೆ. ಹೊರಗೆ ಶರೀರದ ಮೇಲೆ ಸಜ್ಜನರ ಚಿಹ್ನೆ, ವೇಷ. ಅವರು ಇತರರನ್ನು ತನ್ನಂತೆಯೇ ಮಾಡಲು ಬಯಸುತ್ತಿದ್ದಾರೆ. ಇಂಥವನ ಮಾತನ್ನು ನೆಚ್ಚಿಕೊಂಡು ನೀನು ಶಿವನನ್ನು ಪತಿಯಾಗಿ ಪಡೆಯಲು ಬಯಸುತ್ತಿರುವೆ. ಶಂಕರನು ಸಹಜವಾಗಿಯೇ ಉದಾಸೀನ, ಗುಣಹೀನ, ಲಜ್ಜಾರಹಿತ, ವಿಕೃತ ವೇಷಧಾರಿ, ಕಪಾಲಮಾಲಾಧಾರಿ, ಕುಲಹೀನ, ಮನೆಯಿಲ್ಲದವನು, ದಿಗಂಬರನು, ಸರ್ಪಗಳನ್ನು ಭೂಷಣಗಳನ್ನಾಗಿ ಧರಿಸುವನು. ಇಂತಹ ವರ್ಣನ್ನು ವಿವಾಹವಾಗಿ ನೀನು ಯಾವ ಸುಖ ಪಡುವೆ? ನೀನು ಆ ನಾರದರ ಮಾಯಾದ ಮಾತಿಗೆ ಮೋಸ ಹೋದೆ. ಈಶ್ವರನು ಹಿಂದೆ ಪಂಚರ ಮಾತಿನಿಂದ ಸತೀದೇವಿಯ ಕೈ ಹಿಡಿದಿದ್ದ. ಆದರೆ ಬಳಿಕ ಆಕೆಯನ್ನು ಪ್ರೀತಿಸಿದ. ಆಕೆಯು ದೇಹತ್ಯಾಗ ಮಾಡಿಕೊಂಡಳು. ಈಗ ಶಿವನು ನಿಶ್ಚಿಂತನಾಗಿ ಹಾಯಾಗಿ ನಿದ್ದೆ ಮಾಡುತ್ತಿದ್ದಾನೆ. ಭಿಕ್ಷೆ ಎತ್ತಿಕೊಂಡು ಜೀವಿಸಿದ್ದಾನೆ. ಅವನಿಗೇನು ಅರಸರ ಅಂಕೆ ಇಲ್ಲ, ದೆವ್ವದ ಕಾಟವಿಲ್ಲ. ಇಂತಹ ಒಡಂಬಡಿಕ ಶುಂಠಿಯನ್ನು ಕಟ್ಟಿಕೊಂಡು ಯಾವ ಸ್ತ್ರೀ ಬಾಳಬಲ್ಲಳು? ಇನ್ನಾದರೂ ನಾವು ಹೇಳಿದಂತೆ ಕೇಳು. ನಿನಗಾಗಿ ನಾವು ಓರ್ವ ಒಳ್ಳೆಯವರನ್ನು ಹುಡುಕುತ್ತೇನೆ. ಅವನು ಸುಂದರನು, ಪವಿತ್ರನು, ಸುಖಪ್ರದನು, ಸುಶೀಲನೂ ಆಗಿರುವನು. ಅವನ ಲೀಲಾ ವೈಭವಗಳನ್ನು ವೇದಗಳೇ ಕೊಂಡಾಡುತ್ತವೆ. ಅವನು ದೋಷದೂರನು, ಸದ್ಗುಣ ರಾಶಿಯು, ಶ್ರೀಪತಿಯು, ವೈಕುಂಠವಾಸಿಯೂ ಆಗಿದ್ದಾನೆ. ಇಂತಹ ವರ್ಣನ್ನು ತಂದು ನಿನ್ನ ಮುಂದೆ ನಿಲ್ಲಿಸುವೆವು. ಇದನ್ನು ಕೇಳುತ್ತಲೇ ಭವಾನಿಯು ನಗುತ್ತಾ ಇಂತೆಂದಳು, ನೀವು ಹೇಳಿದುದು ನಿಜವೇ. ಈ ಶರೀರವು ಬೆಟ್ಟದಿಂದಲೇ ಹುಟ್ಟಿದ್ದುದು.
ಶರೀರ ಬಿಟ್ಟು ಹೋದರೂ ನನ್ನ ಹಠ ಮಾತ್ರ ಹೋಗದು. ಚಿನ್ನವು ಕಲ್ಲಿನಲ್ಲೇ ಹುಟ್ಟುತ್ತದೆ, ಅದನ್ನು ಸುಟ್ಟರೂ ಅದರ ಹುಟ್ಟುಗುಣ ಹೋಗದು. ನಾನು ಕೂಡ ನಾರದರ ಮಾತನ್ನು ಮರೆಯಲಾರೆ, ಬಿಡಲಾರೆ. ಮನೆ ಉಳಿದರೇನು ಹಾಳಾದರೇನು, ಇದಾವುದಕ್ಕೂ ನಾನು ಅಂಜುವುದಿಲ್ಲ. ಗುರುವಚನದಲ್ಲಿ ನಂಬಿಕೆ ಇಲ್ಲದವರೆಗೆ ಸುಖ ಸಿದ್ಧಿಗಳು ಕನಸಿನಲ್ಲಿಯೂ ದೊರೆಯಲಾರವು. ನೀವು ಹೇಳಿದಂತೆ ಮಹಾದೇವನು ಅವಗುಣಗಳ ಭವನವೇ ಇರಬಹುದು, ವಿಷ್ಣುವು ಸಕಲ ಸದ್ಗುಣಗಳ ಧಾಮವೇ ಇರಬಹುದು. ಆದರೆ ಮನಸ್ಸು ಯಾರಲ್ಲಿ ಸಂಲಗ್ನವಾಗಿದೆಯೋ ಅವರಲ್ಲೇ ನಮಗೆ ಕೆಲಸ, ಬೇರೆಯವರಲ್ಲಿ ನಮಗೇನು ಕೆಲಸ? ಮುನಿವರೆಣ್ಯರೇ, ನೀವು ಮುಂಚೆಯೇ ಸಿಕ್ಕಿದ್ದರೆ ನಾನು ನಿಮ್ಮ ಉಪದೇಶವನ್ನು ಶಿರಸಾವಹಿಸಿ ಪಾಲಿಸುತ್ತಿದ್ದೆ. ಆದರೆ ಈಗ ನನ್ನ ಜೀವಿತವು ಈಶ್ವರಾರ್ಪಣೆಯಾಗಿದೆ. ಇನ್ನು ಗುಣದೋಷಗಳನ್ನು ಕುರಿತು ಏಕೆ ತಲೆ ಕೆಡಿಸಿಕೊಳ್ಳಬೇಕು? ಒಂದು ವೇಳೆ ನಿಮಗೆ ವಿವಾಹ ಮಹೋತ್ಸವವನ್ನು ಜರುಗಿಸಿ ಆನಂದಿಸಲು ಆಸಕ್ತಿ ಇದ್ದರೆ ಲೋಕದಲ್ಲಿ ಕನ್ಯೆಗಳು ವರಗಳು ವಿರಳವಾಗಿದ್ದಾರೆ. ಇಂಥ ವಿನೋದದಲ್ಲಿ ಕಾಲ ಕಳೆಯುವವರೆಗೆ ಬೇಸರವೇ ಇರುವುದಿಲ್ಲ. ಕೋಟಿ ಜನ್ಮಗಳನ್ನು ಎತ್ತಿದರೂ ನಾನು ಪರಶಿವನನ್ನೇ ವರನಾಗಿ ಹೊಂದುವೆನು, ಇಲ್ಲದಿದ್ದರೆ ಕನ್ಯೆಯಾಗಿ ಉಳಿದೇನು. ಆ ಶಂಕರನೇ ಸ್ವತಃ ಬಂದು 100 ಬಾರಿ ಹೇಳಿದರೂ ನಾನು ನಾರದರ ಉಪದೇಶವನ್ನು ಉಲ್ಲಂಘಿಸಲಾರೆನು. ನಿಮ್ಮ ಕಾಲಿಗೆ ಬೀಳುತ್ತೇನೆ, ನಿಮ್ಮ ತಮ್ಮಯ್ಯ. ನೀವು ದಯವಿಟ್ಟು ನಿಮ್ಮ ಆಶ್ರಮಗಳಿಗೆ ತೆರಳಿರಿ, ತುಂಬಾ ಹೊತ್ತಾಗಿದೆ ಎಂದು ಹೇಳಿದರು. ಮುನಿಗಳು ಶಿವನ ಕುರಿತು ಪಾರ್ವತೀ ದೇವಿಯಲ್ಲಿರುವ ಭಕ್ತಿ ವಿಶ್ವಾಸಗಳನ್ನು ಗುರುತಿಸಿ ಆನಂದದಿಂದ, ಓ ಜಗದಂಬೆ ಭವಾನಿ ತಾಯಿ, ನಿನಗೆ ಜಯವಾಗಲಿ ಎಂದು ಕೊಂಡಾಡಿದರು. ಪರಶಿವನು ಭಗವಂತನು, ನೀನು ಮಹಾಮಾಯೆ, ನೀವಿಬ್ಬರು ಸಮಸ್ತ ಜಗತ್ತಿಗೆ ತಂದೆ ತಾಯಿಗಳು ಎಂದು ಹೇಳಿ ಮುನೀಶ್ವರರು ಪಾರ್ವತೀ ದೇವಿಯ ಪಾದಗಳಿಗೆ ಕೊಡಮಿಟ್ಟು ಪುಲಕಿತ ಗಾತ್ರರಾಗಿ ಹೊರಟು ಹೋದರು. ಅನಂತರ ಸಪ್ತರ್ಷಿಗಳು ಹಿಮವಂತನ ಬಳಿಗೆ ಹೋಗಿ ಗಿರಿಜೆಯನ್ನು ಮನೆಗೆ ಕರೆತರುವಂತೆ ಹೇಳಿದರು. ಬಳಿಕ ಮಹರ್ಷಿಗಳು ಶಿವನಿದ್ದೆಡೆಗೆ ತೆರಳಿ ಅವನಿಗೆ ಉಮಯ್ಯ ವೃತ್ತಾಂತರವೆಲ್ಲವನ್ನು ನಿವೇದಿಸಿಕೊಂಡರು. ಪಾರ್ವತೀ ದೇವಿಯ ಪ್ರೇಮ ಭಕ್ತಿಯನ್ನು ಕಂಡು ಶಿವನು ಆನಂದ ತುಳಿದಿಲಾದನು. ಸಪ್ತರ್ಷಿಗಳು ಸಂತೋಷಪಟ್ಟು ತಮ್ಮ ತಮ್ಮ ಆಶ್ರಗಳಿಗೆ ಹೊರಟು ಹೋದರು. ಆಗ ಮಹಾಜ್ಞಾನಿಯಾದ ಶಿವನು ತನ್ನ ಮನಸ್ಸನ್ನು ಸ್ಥಿರಗೊಳಿಸಿ ಶ್ರೀ ರಘುನಾಥನ ಧ್ಯಾನದಲ್ಲಿ ಲೀನವಾದನು. ಇದೇ ವೇಳೆಗೆ ತಾರಕನೆಂಬ ಅಸುರನ್ನು ಹುಟ್ಟಿಕೊಂಡ. ಅವನು ತನ್ನ ಭಜಬುಲ ಪ್ರತಾಪ ತೇಜಸ್ಸುಗಳಿಂದ ಸಕಲ ಲೋಕಗಳನ್ನು ಲೋಕಪಾಲಕರನ್ನು ಗೆದ್ದುಕೊಂಡನು. ದೇವತೆಗಳು ತಮ್ಮ ಸುಖ ಸಂಪತ್ತುಗಳನ್ನು ಕಳೆದುಕೊಂಡರು. ಬ್ರಹ್ಮದೇವರ ವರಬಲದಿಂದ ಆ ತಾರಕಾಸುರನು ಅಜರಾಮರನಾಗಿದ್ದ. ಆದ್ದರಿಂದ ಅವನನ್ನು ಸೋಲಿಸಲಾಗುತ್ತಿರಲಿಲ್ಲ. ದೇವತೆಗಳು ಅವನೊಡನೆ ಅನೇಕ ವಿಧವಾದ ಯುದ್ಧಗಳನ್ನು ಮಾಡಿ ಸೋತು ಹೋದರು. ಅವರೆಲ್ಲರೂ ಬ್ರಹ್ಮದೇವರೊಳಗೆ ಹೋಗಿ ಮೊರೆ ಇಟ್ಟರು. ದೇವತೆಗಳ ದುಃಖವನ್ನು ಬ್ರಹ್ಮದೇವರು ಅರಿತುಕೊಂಡರು. ಬ್ರಹ್ಮದೇವರು ಎಲ್ಲರನ್ನೂ ಸಮಾಧಾನಪಡಿಸಿ, ಶಿವನ ತೇಜಾಂಶದಿಂದ ಹುಟ್ಟಿದ ಕುಮಾರನಿಂದ ಮಾತ್ರ ತಾರಕಾಸುರನಿಗೆ ಸಾವು, ಅವನನ್ನು ಯುದ್ಧದಲ್ಲಿ ಅವನೊಬ್ಬನೇ ಗೆಲ್ಲಬಲ್ಲನು. ಬ್ರಹ್ಮದೇವರು ಪುನಃ ಹೇಳಿದರು, ನಾನು ಹೇಳಿದ್ದನ್ನು ಕೇಳಿ ಅದರಂತೆ ನಡೆಯಿರಿ. ಭಗವಂತನು ನಿಮಗೆ ಒಳ್ಳೆಯದಾಗಿಸುವನು, ಮನೋರಥವು ಕೈಗೂಡುವುದು. ದಕ್ಷಿಣ ಯಜ್ಞದಲ್ಲಿ ದೇಹತ್ಯಾಗ ಮಾಡಿದ ಸತ್ಯದೇವಿಯು ಮರಳಿ ಹಿಮವಂತನ ಮಗಳಾಗಿ ಆವಿರ್ಭವಿಸಿದ್ದಾಳೆ. ಅವಳು ಶಂಕರನ್ನು ವಿವಾಹವಾಗಲು ತಪಸ್ಸನ್ನು ಆಚರಿಸುವಳು. ಆದರೆ ಶಿವನು ಸರ್ವಸಂಗ ಪ್ರೀತಿಯಾಗಿ ಧ್ಯಾನಮಗ್ನಾಗಿರುವನು. ನನ್ನ ಮಾತು ಅಸಮಂಜಸವಾಗಿರಬಹುದು, ಆದರೂ ನನ್ನ ಮಾತನ್ನು ಕೇಳಿರಿ. ನೀವು ಹೋಗಿ ಕಾಮದೇವನನ್ನು ಶಿವನ ಬಳಿಗೆ ಕಳಿಸಿರಿ. ಅವನು ಶಿವನ ಮನಸ್ಸಿನಲ್ಲಿ ಕ್ಷೋಭೆಯನ್ನು ಉಂಟು ಮಾಡಿ ಅವನ ಸಮಾಧಿ ಭಂಗವಾಗುವಂತೆ ಮಾಡಲಿ. ಬಳಿಕ ನಾವು ಅಲ್ಲಿಗೆ ಹೋಗಿ ಶಿವನನ್ನು ಪ್ರಾರ್ಥಿಸಿ ಪಾರ್ವತಿಯೊಡನೆ ಅವನ ವಿವಾಹವು ಜರುಗುವಂತೆ ಮಾಡುತ್ತೇವೆ. ದೇವತೆಗಳನ್ನು ರಕ್ಷಿಸಲು ಇದೊಂದೇ ಮಾರ್ಗವಾಗಿದೆ. ಬ್ರಹ್ಮನ ಮಾತಿಗೆ ಎಲ್ಲರೂ ಸಂತೋಷಪಟ್ಟರು. ಮತ್ತೆ ದೇವತೆಗಳೆಲ್ಲರೂ ಭಕ್ತಿಯಿಂದ ಕಾಮದೇವರನ್ನು ಪೃಥಿಸಿದಾಗ ಪಂಚಬಾಣನು ಮೀನಕೀತನನ್ನು ಆದ ಮನ್ಮಥನು ಅಲ್ಲೇ ಮೈದೋರಿದನು. ದೇವತೆಗಳು ಮದರನ ಬಳಿ ತಮ್ಮ ಗೋಳನ್ನೆಲ್ಲ ತೋಡಿಕೊಂಡರು. ಅವೆಲ್ಲವನ್ನು ಆಲಿಸಿ ಕಾಮದೇವರು ನಕ್ಕು ನುಡಿದನು, ಶಿವನೊಡನೆ ವೈರ ಕಟ್ಟಿಕೊಂಡರೆ ನನಗೆ ಒಳಿತಾಗದು. ಆದರೂ ನಾನು ನಿಮಗೆ ಸಹಾಯ ಮಾಡುತ್ತೇನೆ. ಪರೋಪಕಾರವೇ ಪರಧರ್ಮವೆಂದು ವೇದಗಳು ಹೇಳುತ್ತವೆ. ಪರರ ಹಿತಕ್ಕಾಗಿ ತನ್ನ ಶರೀರವನ್ನು ತ್ಯಾಗ ಮಾಡುವುದನ್ನು ಸಂತರು ಸದಾ ಕೊಂಡಾಡುತ್ತಾರೆ. ಹೀಗೆ ಹೇಳಿ ಎದರಿಗೂ ತಲೆಬಾಗಿ ಮನ್ಮಥನು ತನ್ನ ಕುಸುಮ ಕೋದಂಡವನ್ನು ಧರಿಸಿ ಬಾಣಗಳನ್ನು ಸಜ್ಜುಗೊಳಿಸಿ ವಸಂತನೇ ಮೊದಲಾದ ಸಹಾಯಕರೊಂದಿಗೆ ಹೊರಟನು. ಶಿವನಲ್ಲಿನ ವೈರದಿಂದ ತನಗೆ ಮರಣವು ನಿಶ್ಚಿತವೆಂದು ಮನಸ್ಸಿನಲ್ಲಿ ಅಂದುಕೊಂಡನು. ಬಳಿಕ ಅವನು ತನ್ನ ಪ್ರಭಾವವನ್ನು ಬೀರಿದನು. ಇಡೀ ಜಗತ್ತೇ ಅವನ ಅಂಕಿತಕ್ಕೆ ಒಳಗಾಯಿತು. ಮೀನಕೇತನನ ಭೂಭೃಂಗದಿಂದ ವೇದ ಮರ್ಯಾದೆಗಳೆಲ್ಲವೂ ಅಡಗಿ ಹೋದವು. ಬ್ರಹ್ಮಚರ್ಯ, ವ್ರತ, ನಿಯಮಗಳು, ನಾನಾ ವಿಧವಾದ ಸಂಯಮಗಳು, ಧೃತಿ, ಧೈರ್ಯ, ಜ್ಞಾನ, ವಿಜ್ಞಾನ, ಸದಾಚಾರ, ಜಪ, ಯೋಗ, ವೈರಾಗ್ಯ ಮೊದಲಾದ ವಿವೇಕದ ಇಡೀ ಸೇನೆಯು ಹೆದರಿ ಓಟಕ್ಕಿತ್ತಿತು. ವಿವೇಕವು ತನ್ನ ಸಹಾಯಕರೊಂದಿಗೆ ಪಲಾಯನ ಮಾಡಿತು. ವಿವೇಕ ಯೋಧರು ರಣಭೂಮಿಗೆ ಬೆನ್ನು ತಿರುಗಿದರು. ಆಗ ಇವೆಲ್ಲವೂ ಸದ್ಗ್ರಂಥಗಳೆಂಬ ಪರ್ವತದ ಕಂದಗಳಲ್ಲಿ ಅಡಗಿಕೊಂಡವು. ಜಗತ್ತೆಲ್ಲ ತಳಮಳಿಸಿತು. ಓ ವಿಧಾತನೆ, ಈಗ ಏನಾಗಲಿದೆ?
ನಮ್ಮನ್ನು ಕಾಪಾಡುವವರು ಯಾರು? ರಥಿನಾಥನು ಕುಪಿತನಾಗಿ ಧನುರ್ಬಾಣಗಳನ್ನು ಹಿಡಿಯುವಂತೆ ಮಾಡಿದ ಆ ಎರಡು ತಲೆಯ ಅಸಾಧಾರಣ ವ್ಯಕ್ತಿ ಯಾರು? ಜಗತ್ತಿನಲ್ಲಿ ಗಂಡು ಹೆಣ್ಣು ಎನಿಸಿಕೊಳ್ಳುವ ಚರಾಚರ ಪ್ರಾಣಿಗಳೆಲ್ಲವೂ ತಮ್ಮ ಮೇರೆಯನ್ನು ಮೀರಿ ಕಾಮಕ್ಕೆ ವಶರಾದವು. ಎಲ್ಲ ಹೃದಯದಲ್ಲಿಯೂ ಕಾಮಕ್ರೀಡೆಯ ಆಸೆ ಚಿಗುರಿತು. ಲತೆಗಳನ್ನು ನೋಡಿ ಮರಗಳ ರೆಂಬೆಗಳು ಬಾಗಿದವು. ನದಿಗಳು ಕ್ಷುಬ್ಧವಾಗಿ ಸಮುದ್ರದತ್ತ ಧಾವಿಸಿದವು. ಕೆರೆ ಕಟ್ಟೆಗಳು ಕೂಡ ತಹತಹಿಸಿ ಸಂಗಮಗೊಂಡವು. ಜಡದ ಕಥೆ ಹೀಗಾದರೆ ಚೇತನದ ಕಥೆಯನ್ನು ಕೇಳಬೇಕೆ? ಆಕಾಶ, ನೆಲ, ಜಲದ ಮೇಲೆ ವಿಹರಿಸುವ ಎಲ್ಲಾ ಪಶುಪಕ್ಷಿಗಳು ಸಮಯದ ಪ್ರಜ್ಞೆಯನ್ನು ಮರೆತು ಕಾಮವಶವಾದವು. ಜನರೆಲ್ಲರೂ ಕಾಮಾಂಧರಾಗಿ ತಲ್ಲಣಿಸಿ ಹೋದರು. ಚಕ್ರವಾಕಗಳಿಗೆ ಹಗಲು ರಾತ್ರಿಗಳ ಪರವೇ ಇಲ್ಲ. ದೇವತೆಗಳು, ದೈತ್ಯರು, ಮಾನವರು, ಕಿನ್ನರರು, ನಾಗರು, ಭೂತ, ಬೇತಾಳ, ಪಿಶಾಚಾದಿಗಳು ಸಹಜವಾಗಿ ಕಾಮದ ಗುಲಾಮರು. ಇವರ ಕುರಿತು ಹೇಳಬೇಕಾಗಿಯೇ ಇಲ್ಲ. ಆದರೆ ಸಿದ್ಧರು, ವಿರಕ್ತರು, ಮಹಾಮುನಿಗಳು, ಭೋಗಿಗಳು ಕೂಡ ಕಾಮಕ್ಕೆ ವಶರಾಗಿ ಯೋಗಭ್ರಷ್ಟರಾದರು. ವಿರಹ ತಾಪವನ್ನು ಅನುಭವಿಸಿದರು. ಯೋಗೀಶ್ವರರು, ತಪಸ್ವಿಗಳು ಕಾಮವಶರಾದರೆಂದರೆ ಇನ್ನು ಪಾಮರ ಮನುಷ್ಯರ ಸಂಗತಿ ಹೇಳುವುದೇನು? ಸಮಸ್ತ ಚರಾಚರ ಜಗತ್ತು ಬ್ರಹ್ಮಮಯವೆಂದು ಭಾವಿಸುವವರಿಗೂ ಕೂಡ ಜಗತ್ತು ನಾರಿಮಯವಾಗಿ ಕಂಡಿತು. ಸ್ತ್ರೀಯರಿಗೆ ಜಗತ್ತೆಲ್ಲವೂ ಪುರುಷಮಯವಾಗಿ ಕಂಡರೆ ಪುರುಷರಿಗೆ ಸ್ತ್ರೀಮಯವಾಗಿ ಗೋಚರಿಸಿತು. 2 ಗಳಿಗೆಯ ತನಕ ಇಡೀ ಬ್ರಹ್ಮಾಂಡದಲ್ಲಿ ಕಾಮದೇವನ ಚಮತ್ಕಾರ, ಮನ್ಮಥನ ಮಥನ ಕೋಲಾಹಲ ವಿಜೃಂಭಿಸಿತು. ಮನೋಧೈರ್ಯವು ಯಾರಿಗೂ ಇಲ್ಲದಂತಾಯಿತು. ಮನಸ್ಸಿಜನು ಎಲ್ಲರ ಮನಸ್ಸನ್ನು ಅಪಹರಿಸಿದ್ದನು. ರಘುನಾಥನ ಕೃಪೆಗೆ ಪಾತ್ರರಾದವರು ಮಾತ್ರ ಮಾರನುಟ್ಟೇಳಿಯಿಂದ ತಪ್ಪಿಸಿಕೊಂಡರು. ಮನ್ಮಥನು ಶಿವನನ್ನು ಸಮೀಪಿಸುವವರೆಗೆ 2 ಗಳಿಗೆಯವರೆಗೆ ಆ ಲೀಲೆಯು ನಡೆಯುತ್ತಲೇ ಇತ್ತು. ಶಿವನನ್ನು ನೋಡುತ್ತಲೇ ಕಾಮನು ಹೆದರಿ ಗಡಗಡ ನಡುಗಿ ಹೋದನು. ಆಗ ಪ್ರಪಂಚವು ಯಥಾಸ್ಥಿತಿಗೆ ಮರಳಿತು. ಕೂಡಲೇ ಮದಾಂಧರು ಮತ್ತೆ ಇಳಿದು ನಂತರ ಶಾಂತರಾಗುವಂತೆ ಜೀವಿಗಳೆಲ್ಲವೂ ಶಾಂತಿಯನ್ನು ಹೊಂದಿದವು. ದುರ್ಜಯನು, ದುರ್ಗಮನು ಆದ ಭಗವಾನ್ ರುದ್ರನನ್ನು ನೋಡಿ ಮದನನು ಭಯದಿಂದ ತಲ್ಲಣಿಸಿ ಹೋದನು. ಹಿಂದಿರುಗಿ ಹೋದರೆ ಅಪಮಾನ, ಮುಂದಕ್ಕೆ ಹೋಗಲಾಗುವುದಿಲ್ಲ. ಹೀಗೆ ಮನ್ಮಥನ ಸ್ಥಿತಿ ಆಯಿತು. ಕೊನೆಗೆ ಮನದಲ್ಲಿ ಮಡಿಯಲು ನಿಶ್ಚಯಿಸಿ ಅವನು ಒಂದು ಉಪಾಯ ಮಾಡಿದನು. ಕೂಡಲೇ ವಸಂತ ಋತುವನ್ನು ಪ್ರೇರೇಪಿಸಿದನು. ಎಲ್ಲಾ ವೃಕ್ಷಗಳು ಚಿಗುರು ಒಡೆದು ಪುಷ್ಪಭರಿತವಾಗಿ ತರು ಪಂಕ್ತಿಗಳು ಕಂಗೊಳಿಸಿದವು. ವನ, ಉಪವನ, ಬಾವಿ, ಕೆರೆ ಹಾಗೂ ಎಲ್ಲ ದಿಗ್ವಿಭಾಗಗಳಲ್ಲೂ ಪ್ರೇಮವೇ ಚೆಲ್ಲವರಿಯಿತು. ಈ ದೃಶ್ಯವು ಮರಣೋನ್ಮುಖನಾದವನ ಮನಸ್ಸಿನಲ್ಲಿಯೂ ಕಾಮೋದ್ದೀಪನಾಗುವಂತಾಯಿತು. ಸತ್ತು ಹೋದ ಮನಸ್ಸಿನಲ್ಲಿಯೂ ಕೂಡ ಕಾಮವು ಜಾಗೃತವಾಯಿತು. ವನಸಿರಿಯ ಚೆಲುವಂತೂ ಹೇಳತೀರದು. ಸುಗಂಧ ಶೀತಲಯುಕ್ತವಾಗಿ ಬೀಸುವ ಮಂದ ಮಾರುತವು ಕಾಮಾಗ್ನಿಯೊಡನೆ ತನಗಿರುವ ಮೈತ್ರಿಯನ್ನು ತೋರ್ಪಡಿಸಿತು. ಸರೋವರಗಳ ತುಂಬಾ ಕಮಲಗಳು ಅರಳಿದವು. ಅವುಗಳ ಮೇಲೆ ದುಂಬಿಯ ಹಿಂಡುಗಳು ಝೀಂಗರಿಸತೊಡಗಿದವು. ಕಲಹಂಸ, ಶುಕ, ಪಿಕಗಳು ಮಧುರವಾಗಿ ಕಲರನ ಮಾಡತೊಡಗಿದವು. ಅಪ್ಸರೆಯರು ಮಧುರ ಸಂಗೀತದೊಂದಿಗೆ ಅದ್ಭುತವಾಗಿ ನಾಟ್ಯವಾಡತೊಡಗಿದರು. ಮನ್ಮಥನು ತನ್ನ ಪರಿವಾರದೊಂದಿಗೆ ಕೋಟಿ ಕೋಟಿ ಕಲೆಗಳನ್ನು ಪ್ರದರ್ಶಿಸಿ ಸೋತು ಹೋದನು. ಆದರೆ ಶಿವನ ತಪಸ್ಸಮಾಧಿಯ ಸ್ವಲ್ಪವೂ ಕದರಲಿಲ್ಲ. ಈಗ ಮದನನು ಕ್ರೋಧಗೊಂಡನು. ಅವನು ಮಾವಿನ ಮರದ ಒಂದು ಅಂದವಾದ ಕೊಂಬೆಯನ್ನು ನೋಡಿ ಕೆರಳಿ ಅದರ ಮೇಲೆ ಇರಿದನು. ಅವನು ತನ್ನ ಕುಸುಮ ಚಾಪಕ್ಕೆ ಪಂಚಪುಷ್ಪ ಬಾಣಗಳನ್ನು ಹೂಡಿದನು. ಅತ್ಯಂತ ಕ್ರೋಧದಿಂದ ಅವನು ಗುರಿಯನ್ನಿಟ್ಟು ಬಿಲ್ಲಿನ ಹುರಿಯನ್ನು ಕಿವಿಯವರೆಗೆ ಸೆಳೆದನು. ಕಾಮದೇವನು ತೀಕ್ಷ್ಣವಾದ ಪಂಚಬಾಣಗಳನ್ನು ಒಂದೇ ಸಾರಿಗೆ ಪ್ರಯೋಗಿಸಿದನು. ಅವು ನೇರವಾಗಿ ಶಿವನ ಹೃದಯವನ್ನು ತಾಗಿದವು. ಆಗ ಅವನ ಸಮಾಧಿ ಭಂಗವಾಯಿತು. ಅವನು ಎಚ್ಚರಗೊಂಡ. ಮನಸ್ಸು ಕದಡಿ ಹೋಯಿತು. ಅವನು ಕಣ್ತೆರು ಸುತ್ತಲೂ ನೋಡಿದನು. ಮಾಂದಳಿರ ಮರೆಯಲ್ಲಿದ್ದ ಮದನನನ್ನು ಕಂಡದ್ದೇ ತಡ. ಅವನಿಗೆ ಪುಟ್ಟದಂತಹ ಸಿಟ್ಟು ಬಂತು. ಅದನ್ನು ಕಂಡು 3 ಲೋಕಗಳು ಕಂಪಿಸಿದವು. ಆಗ ಮುಕ್ಕಣ್ಣನು ತನ್ನ 3ನೆಯ ಕಣ್ಣನ್ನು ತೆರೆದ. ಆದ್ದರಿಂದ ನೋಡುತ್ತಲೇ ಕಾಮನು ಸುಟ್ಟು ಬೂದಿಯಾದ. ಜಗತ್ತಿನಲ್ಲೆಲ್ಲ ಹಾಹಾಕಾರ ಹಬ್ಬಿತು. ದೇವತೆಗಳು ಹೆದರಿ ಕಂಗಾಲಾದರು. ದೈತ್ಯರು ಸಂತಸಗೊಂಡರು. ವಿಷಯಲೋಲುಪರು ಕಾಮಸುಖವನ್ನೆಲ್ಲೂ ಚಿಂತಿಸತೊಡಗಿದರು. ಯೋಗ ಸಾಧಕರು ನಿಷ್ಕಂಟಕರಾದರು. ಯೋಗಿಗಳು ನಿಷ್ಕಂಟಕರಾದರು. ಕಾಮದೇವನ ಪತ್ನಿ ರತಿದೇವಿಯು ತನ್ನ ಪತಿಯ ಮರಣವಾರ್ತೆಯನ್ನು ಕೇಳಿ ಮೂರ್ಛೆ ಹೋದಳು. ಅವಳು ಅಳುತ್ತಾ ಅಳುತ್ತಾ ಕರೆಯುತ್ತಾ ಪರಿಪರಿಯಾಗಿ ಹಲಗುತ್ತಾ ಶಿವನ ಬಳಿಗೆ ಧಾವಿಸಿದಳು. ಅತ್ಯಂತ ಪ್ರೇಮದಿಂದ ವಿವಿಧ ರೀತಿಯಿಂದ ಭಿನ್ನ ಮಾಡುತ್ತಾ ಕೈ ಜೋಡಿಸಿ ಬೇಡಿಕೊಂಡಳು. ಆಶುತೋಷನಾದ ಕೃಪಾಳು ಶಿವನು ಆ ಅಬಲೆಯನ್ನು ಕಂಡು ತಿರುಗಿ ಈ ರೀತಿ ಹೇಳಿದನು. ಎಲೆಯ ರತಿಗೆ, ಇಂದಿನಿಂದ ನಿನ್ನ ಗಂಡನು ಅನಂಗನೆಂದು ಕರೆಸಿಕೊಳ್ಳುವನು. ಅವನು ಶರೀರವಿಲ್ಲದೆ ಎಲ್ಲಾ ಜಗತ್ತನ್ನು ವ್ಯಾಪಿಸುವನು. ನೀನು ನಿನ್ನ ಗಂಡನನ್ನು ಸೇರುವ ಪ್ರಸಂಗವನ್ನು ಕೇಳು. ಭೂಭಾರವನ್ನು ಇಳಿಸಲು ಶ್ರೀಹರಿಯು ಯದುವಂಶದಲ್ಲಿ ಕೃಷ್ಣನಾಗಿ ಅವತರಿಸುವನು. ಆಗಲೇ ನಿನ್ನ ಪತಿಯು ಅವನಿಗೆ ಪ್ರದ್ಯುಮ್ನನೆಂಬ ಮಗನಾಗಿ ಜನಿಸುವನು. ಈ ನನ್ನ ಮಾತುಗಳು ಸತ್ಯವೆಂದು ತಿಳಿ ಶಿವನ ಅಭಯವಾಣಿಯನ್ನು ಕೇಳಿ ರತಿದೇವಿಯು ಹೊರಟು ಹೋದಳು. ಈಗ ಮತ್ತೊಂದು ಕಥೆಯನ್ನು ಕೇಳು. ಬ್ರಹ್ಮಾದಿ ದೇವತೆಗಳು ಈ ಸಮಾಚಾರವನ್ನು ಕೇಳಿ ನೇರವಾಗಿ ವೈಕುಂಠಕ್ಕೆ ತೆರಳಿದರು.
ಬಳಿಕ ಶ್ರೀ ಮಹಾವಿಷ್ಣುವು ಅವರೆಲ್ಲರನ್ನು ಕರಕೊಂಡು ಪರಮೇಶ್ವರನ ಸನ್ನಿಧಿಗೆ ಬಂದನು. ಅವರೆಲ್ಲರೂ ಚಂದ್ರಶೇಖರನನ್ನು ಬೇರೆ ಬೇರೆಯಾಗಿ ಸ್ತುತಿಸಿದರು. ಆಗ ದಯಾಳುವಾದ ಪರಶಿವನು ಪ್ರಸನ್ನನಾಗಿ ದೇವತೆಗಳಿರ ನೀವು ಯಾವ ಕಾರಣಕ್ಕೆ ಬರೋಣವಾಯಿತು ಎಂದು ಕೇಳಿದನು. ಬ್ರಹ್ಮದೇವರು, ಪ್ರಭೋ, ನೀನು ಅಂತರ್ಯಾಮಿಯಾಗಿರುವೆ, ಆದರೂ ಭಕ್ತಿವಶ್ಯನು, ನಮ್ಮ ಮನವಿಯನ್ನು ಆಲಿಸಬೇಕು. ಸ್ವಾಮಿ, ನಿನ್ನ ವಿವಾಹ ಮಹೋತ್ಸವವನ್ನು ಕಣ್ಣಾರೆ ನೋಡಬೇಕೆಂಬ ಬಯಕೆ ಎಲ್ಲಾ ದೇವತೆಗಳ ಹೃದಯದಲ್ಲೂ ಇದೆ. ಹೇ ಮದನಾರಿ, ನಿನ್ನ ವಿವಾಹವನ್ನು ನಾವೆಲ್ಲ ಕಣ್ತುಂಬ ನೋಡುವಂತಾಗಬೇಕು. ಹೇ ಕೃಪಾ ಸಿಂಧುವೆ, ಕಾಮವನ್ನನ್ನು ಭಸ್ಮ ಮಾಡಿ ರತೀದೇವಿಗೆ ವರವನ್ನು ಕರುಣಿಸುವುದು ತುಂಬಾ ಒಳಿತಾಯಿತು. ಪ್ರಭೋ, ಮೊದಲು ದಂಡಿಸು, ಬಳಿಕ ಕ್ಷಮಿಸುವುದು ಮಹಾತ್ಮರ ಸಮದ ಲಕ್ಷಣವು. ಪಾರ್ವತಿ ದೇವಿಯು ಅಪಾರ ತಪಸ್ಸನ್ನು ಮಾಡಿರುವಳು, ಆಕೆಯನ್ನು ವಧುವಾಗಿ ಸ್ವೀಕರಿಸಬೇಕು. ಬ್ರಹ್ಮದೇವರ ಪ್ರಾರ್ಥನೆಯನ್ನು ಆಲಿಸಿ ಶ್ರೀರಾಮಚಂದ್ರನ ಅಪ್ಪಣೆಯನ್ನು ನೆನೆದು ಶಿವನು ಪ್ರಸನ್ನನಾಗಿ ಹಾಗೆಯೇ ಆಗಲಿ ಎಂದು ಹೇಳಿ ಸಮ್ಮತಿ ಸೂಚಿಸಿದನು. ಆಗ ದೇವದುಂದುಭಿಗಳು ಮೊಳಗಿದವು, ಪುಷ್ಪವೃಷ್ಟಿ ಮಾಡಿ ದೇವತೆಗಳು ಜಯಘೋಷ ಮಾಡಿದವು. ದೇವವಲ್ಲಭನಿಗೆ ಜಯವಾಗಲಿ ಎಂಬ ಘೋಷ ಎಲ್ಲೆಡೆ ತುಂಬಿತು. ಉಚಿತವಾದ ಅವಕಾಶವನ್ನು ನೋಡಿ ಸಪ್ತರ್ಷಿಗಳು ಅಲ್ಲಿಗೆ ಬಂದರು. ಬ್ರಹ್ಮದೇವರು ಅವರನ್ನು ಕೂಡಲೇ ಹಿಮವಂತನಲ್ಲಿ ಕಳಿಸಿದರು. ಅವರು ಮೊದಲು ಪಾರ್ವತಿ ತಡೆಗೆ ಹೋಗಿ ಮೃದುವಾಗಿ ಮಧುರ ವಿನೋದ ವಚನಗಳನ್ನು ಆಡಿದನು. ಆ ಸಮಯದಲ್ಲಿ ನೀನು ನಾರದರ ಮಾತಿಗೆ ಕಿವಿಗೊಟ್ಟು ನಮ್ಮ ಮಾತನ್ನು ಕೇಳದೆ ಹೋದೆ. ಈಗ ನಿನ್ನ ಪ್ರತಿಜ್ಞೆಗೆ ಸುಳ್ಳಾಯಿತಲ್ಲ. ಮಹಾದೇವನು ಈಗ ಮನ್ಮಥನನ್ನೇ ಭಸ್ಮವಾಗಿಸಿದನಲ್ಲ. ಈ ಮಾತನ್ನು ಕೇಳಿ ಪಾರ್ವತಿ ದೇವಿಯು ಮುಗುಳ್ನಾಗುತ್ತಾ ಇಂತೆಂದಳು. ದಾನಶ್ರೇಷ್ಠರಾದ ಮುನಿವರರೇ, ನೀವು ಉಚಿತವನ್ನೇ ಆಡಿದಿರಿ. ಪರಮೇಶ್ವರನು ಕಾಮವನ್ನು ಈಗಲೇ ಸುಟ್ಟು ಕರಗಿದನು. ಇದುವರೆಗೂ ಅವನು ಸವಿಕಾರಿ ಸಕಾಮಿಯಾಗಿದ್ದನೆಂಬುದು ನಿಮ್ಮ ತಿಳುವಳಿಕೆ. ಆದರೆ ನನ್ನ ಅಭಿಪ್ರಾಯದಲ್ಲಿ ಶಿವನು ಸದಾ ಯೋಗಿಯು, ಜನ್ಮರಹಿತನು, ಅನಿಂದ್ಯನು, ನಿಷ್ಕಾಮನು, ನಿರ್ವಿಕಾರನು, ನಿರಂಜನನು ಆಗಿರುವನು. ಈ ವಿಷಯವನ್ನು ತಿಳಿದುಕೊಂಡೇ ನಾನು ತ್ರಿಕರಣ ಶುದ್ಧಿಯಿಂದ ಪ್ರೀತಿಯಿಂದ ಅವನ ಸೇವೆ ಮಾಡಿದ್ದೆ. ಎಲೆ ಮುನಿಗಳೇ, ಕೇಳಿರಿ, ದಯಾಮಯನಾದ ಪ್ರಭು ನನ್ನ ಪ್ರತಿಜ್ಞೆಯನ್ನು ಸಫಲಗೊಳಿಸುವನು. ಶಿವನು ಮನ್ಮಥನನ್ನು ಭಸ್ಮ ಮಾಡಿದನು ಎಂದು ನೀವು ಹೇಳಿದುದು ದೊಡ್ಡ ಅವಿವೇಕ. ಹಿಮವ ಎಂದಾದರೂ ಅಗ್ನಿಯ ಬಳಿಗೆ ಹೋಗಬಲ್ಲುದೆ? ಒಂದು ಪಕ್ಷ ಸಮೀಪಿಸಿದರೆ ಅದು ಕರಗಿ ಹೋಗುವುದು. ಹಾಗೆಯೇ ಮನ್ಮಥನು ತಾನಾಗಿಯೇ ಮಹಾದೇವನ ಬಳಿಗೆ ಹೋಗಿ ಸುಟ್ಟು ಹೋದನು. ಇದು ಸತ್ಯವು, ನ್ಯಾಯವು. ಪಾರ್ವತಿ ದೇವಿಯ ಮಾತುಗಳನ್ನು ಕೇಳಿ ಸಪ್ತರ್ಷಿಗಳು ಅವಳ ಭಕ್ತಿ ವಿಶ್ವಾಸ ಸಂತಸಗೊಂಡು ಅವರು ಭವಾನಿಯನ್ನು ಶಿರಸ ವಂದಿಸಿ ಹಿಮವಂತನ ಬಳಿಗೆ ಹೋದರು. ಅವರು ಗಿರಿರಾಜನಿಗೆ ಎಲ್ಲ ವೃತ್ತಾಂತವನ್ನು ತಿಳಿಸಿದರು. ಕಾಮದೇವನು ಭಸ್ಮವಾದನ್ನು ಕೇಳಿ ಅವನು ದುಃಖಿತನಾದನು. ಮತ್ತೆ ರತೀದೇವಿಗೆ ವರವನ್ನು ಕೊಟ್ಟ ಸಂಗತಿಯನ್ನು ತಿಳಿದು ಹಿಮವಂತನಿಗೆ ತುಂಬಾ ನೆಮ್ಮದಿಯಾಯಿತು. ಶಂಭುವಿನ ಪ್ರಭಾವವನ್ನು ಮನಸ್ಸಿನಲ್ಲಿ ಮೆಲುಕು ಹಾಕಿ ಹಿಮವಂತನ ಶ್ರೇಷ್ಠ ಮುನಿಗಳನ್ನು ಆದರದಿಂದ ಆಹ್ವಾನಿಸಿದನು. ಅವರಿಂದ ಶುಭ ದಿನ, ನಕ್ಷತ್ರ, ಗಳಿಗೆಗಳನ್ನು ಪರಿಶೀಲಿಸಿ ವೇದೋಕ್ತವಾಗಿ ವಿವಾಹ ಮುಹೂರ್ತವನ್ನು ನಿರ್ಣಯಿಸಿದನು. ಅಂತರ ಲಗ್ನ ಪತ್ರಿಕೆಯನ್ನು ಬರೆಸಿ ಅದನ್ನು ಸಪ್ತರ್ಷಿಗಳಿಗೆ ಇತ್ತು ಅವರಿಗೆ ಪಾದಾಭಿವಂದನೆಗೈದು ವಿನಂತಿಸಿಕೊಂಡನು. ಅವರು ಆ ಲಗ್ನ ಪತ್ರಿಕೆಯನ್ನು ಬ್ರಹ್ಮದೇವರಿಗೆ ಒಪ್ಪಿಸಿದರು. ಬ್ರಹ್ಮನು ಅದನ್ನು ಓದಿ ಮಹಾದಾನಂದ ಭರಿತನಾದನು. ಬ್ರಹ್ಮದೇವ ಲಗ್ನ ಪತ್ರಿಕೆಯನ್ನು ಓದಿ ಎಲ್ಲರಿಗೆ ಅಶುಭ ವಾರ್ತೆಯನ್ನು ತಿಳಿಸಿದನು. ಅದನ್ನು ಕೇಳಿ ಎಲ್ಲಾ ಮುನಿಗಳು ದೇವತೆಗಳು ಸಂತೋಷಪಟ್ಟರು. ಆಕಾಶದಿಂದ ಹೂವಿನ ಮಳೆ ಸುರಿಯತೊಡಗಿತು. ಮಂಗಳ ವಾದ್ಯಗಳು ಮೊಳಗಿದವು. ಆ ದಿಕ್ಕುಗಳಲ್ಲಿ ಮಂಗಳ ಕಲಶಗಳು ಅಲಂಕರಿಸಲ್ಪಟ್ಟವು. ದೇವತೆಗಳೆಲ್ಲರೂ ತಮ್ಮ ವಿವಿಧ ವಿಮಾನಗಳನ್ನು ಸಜ್ಜುಗೊಳಿಸಿದರು. ಮಂಗಳ ಶಕನಗಳು ಆಗತೊಡಗಿದವು. ಆನಂದದಿಂದ ಅಪ್ಸರೆಯರು ಹಾಡತೊಡಗಿದರು. ಪ್ರಮಥ ಗಣಗಳು ಶಿವನನ್ನು ಸಿಂಗರಿಸತೊಡಗಿದರು. ಅವನ ಜಟಗಳಿಂದಲೇ ಒಂದು ಮುಕುಟವನ್ನು ರಚಿಸಿದರು. ಅದರ ಮೇಲೆ ಹಾವಿನ ಬಾಸಂಗ ಕಟ್ಟಿದರು. ಶಿವನು ಸರ್ಪಗಳ ಕುಂಡಲಗಳನ್ನು ಕಂಕಣಗಳನ್ನು ಧರಿಸಿಕೊಂಡನು. ಸುಂದರ ಶರೀರದಲ್ಲಿ ವಿಭೂತಿಯು ಅಲಂಕರಿಸಿತು. ಬಟ್ಟೆಗೆ ಬದಲಾಗಿ ವ್ಯಾಭ್ರಾಂಬರವನ್ನು ಧರಿಸಿಕೊಂಡನು. ಲಲಾಟದಲ್ಲಿ ಚಂದ್ರನು, ಶಿರದಲ್ಲಿ ಗಂಗೆಯು, ಮುಖದಲ್ಲಿ ತ್ರಿನೇತ್ರಗಳು, ನಾಗಯಜ್ಞೋಪವೀತವು, ಕೊರಳಿನಲ್ಲಿ ಗರಳವು, ಎದೆಯ ಮೇಲೆ ಕಪಾಲಮಾಲೆಯು ಶುಭಸುತ್ತಿತ್ತು. ಈ ವಿಧವಾಗಿ ಅವನು ವಿಲಕ್ಷಣ ವೇಷವಿದ್ದರೂ ಕಲ್ಯಾಣಮಯನು, ಕೃಪಾಳುವು ಆಗಿದ್ದನು. ಶಿವನ ಒಂದು ಕೈಯಲ್ಲಿ ತ್ರಿಶೂಲ, ಮತ್ತೊಂದರಲ್ಲಿ ಡಮರುಗ ಧರಿಸಿ ಮಂಗಳ ವಾದ್ಯಗಳು ಮೊಳಗುತ್ತಿರಲು ನಂದಿಯನ್ನು ಏರಿ ಹೊರಟನು. ಶಿವನನ್ನು ಕಂಡು ದೇವಾಂಗನಿಯರು ಈ ವರ್ಣಿಗೆ ತಕ್ಕದಾದ ವಧುವು ಈ ಜಗತ್ತಿನಲ್ಲೇ ದೊರಕದು ಎಂದು ತಮ್ಮಲ್ಲೇ ಮಂದಹಾಸವನ್ನು ಬೀರುತ್ತಾ ಅಂದುಕೊಂಡರು. ವಿಷ್ಣು, ಬ್ರಹ್ಮನೇ ಮೊದಲಾದ ದೇವತೆಗಳು ತಮ್ಮ ತಮ್ಮ ವಾಹನಗಳನ್ನೇರಿ ದಿಬ್ಬಣವನ್ನು ಬಂದು ಕೂಡಿಕೊಂಡರು. ದೇವತೆಗಳ ಕೋಲಾಹಲದಿಂದ ಸಾಗುವ ಈ ದಿಬ್ಬಣವು ಅದ್ಭುತವಾಗಿದ್ದರೂ ಅದು ವರ್ಣಿಗೆ ತಕ್ಕ ದಿಬ್ಬಣವಾಗಿರಲಿಲ್ಲ. ಸಹೋದರರೇ, ಈ ದಿಬ್ಬಣವು ಮಧುವಣಗಿತ್ತನಿಗೆ ತಕ್ಕದಾಗಿಲ್ಲ. ಕಂಡವರ ಊರಿಗೆ ಬಂದು ನಗೆಪಡಲಾಗುವುದೇನೋ. ವಿಷ್ಣುವಿನ ಮಾತನ್ನು ಕೇಳಿ
ದೇವತೆಗಳು ಮುಗುಳ್ನಗೆ ಬೀರುತ್ತಾ ತಮ್ಮ ಸೇನೆಯೊಂದಿಗೆ ಬೇರೆ ಬೇರೆಯಾಗಿ ಸಾಗಿದರು. ಶಿವನು ಕೂಡ ವಿಷ್ಣುವಿನ ಪ್ರಿಯವಚನವನ್ನು ಕೇಳಿ ನಕ್ಕು ಶ್ರೀಹರಿಯು ತನ್ನ ವ್ಯಂಗ್ಯವಂತಗಳನ್ನು ನನ್ನನ್ನು ಬಿಟ್ಟಿಲ್ಲ ಎಂದುಕೊಂಡನು. ಶಿವನು ಭೃಂಗಿಯನ್ನು ಕಳಿಸಿ ತನ್ನ ಎಲ್ಲಾ ಗಣಗಳನ್ನು ಕರೆಸಿಕೊಂಡನು. ಶಿವನ ಆಜ್ಞೆಯಿಂದ ಅವರೆಲ್ಲರೂ ಬಂದು ತಮ್ಮ ಪ್ರಭುವಿನ ಪಾದಪದ್ಮಗಳಿಗೆ ವಂದಿಸಿಕೊಂಡರು. ವಿಚಿತ್ರವಾದ ಅವರ ವೇಷವನ್ನು ವಾಹನಗಳನ್ನು ನೋಡಿ ಶಿವನಿಗೆ ನಗು ಬಂತು. ಕೆಲವರಿಗೆ ಮುಖವೇ ಇಲ್ಲ, ಇನ್ನೊಬ್ಬನಿಗೆ ಮೈತುಂಬಾ ಮುಖಗಳು, ಕೆಲವರಿಗೆ ಕೈಕಾಲೇ ಇಲ್ಲ, ಇನ್ನು ಕೆಲವರಿಗೆ ಮೈಯೆಲ್ಲ ಕೈಕಾಲುಗಳು, ಕಣ್ಣುಗಳೇ ಇಲ್ಲ, ಕೆಲವರಿಗೆ ಅನೇಕ ಕಣ್ಣುಗಳು, ಕೆಲವರು ದಷ್ಟಪುಷ್ಟರಾದರೆ ಮತ್ತೆ ಕೆಲವೇರು ಧನಪೇತಲಾಗಿದ್ದರು. ಕೆಲವರು ಕ್ಷೀಣಕಾಯಕರು, ಕೆಲವರು ಸ್ಥೂಲಕಾಯಕರು, ಕೆಲವರು ಪವಿತ್ರ ವೇಷವನ್ನು ಧರಿಸಿದರೆ ಕೆಲವರು ಅಪವಿತ್ರ ವೇಷದವರು, ಕೆಲವರು ಭಯಂಕರ ಒಡಗಳನ್ನು ತೊಟ್ಟು ಕೈಯಲ್ಲಿ ಕಪಾಲವನ್ನು ಹಿಡಿದು ತಮ್ಮ ಶರೀರಕ್ಕೆ ಬಿಸಿ ರಕ್ತವನ್ನು ಬೆಳೆದುಕೊಂಡಿದ್ದರು. ಅವರ ಮುಖಗಳು ಕತ್ತೆಗಳಂತೆ, ನಾಯಿಗಳಂತೆ, ಹಂದಿ ಹಾಗೂ ನರಿಗಳಂತೆ ಇದ್ದವು. ಈ ಪ್ರಮಥಗಣಗಳ ಅಮಿತ ವೇಷಗಳನ್ನು ಯಾರು ವರ್ಣಿಸಬಲ್ಲರು? ಬಹುವಿಧವಾದ ಪ್ರೇತ, ಪಿಶಾಚಿ ಮತ್ತು ಯೋಗಿನಿಯರ ತಂಡಗಳು ಲೆಕ್ಕಿಸಲಾರದಷ್ಟು ಅಲ್ಲಿದ್ದವು. ಆ ಭೂತ ಪ್ರೇತಗಳು ಪರಮಾನಂದದಿಂದ ಹಾಡುಗಳನ್ನು ಹಾಡುತ್ತಾ ನಾಟ್ಯವಾಡುತ್ತಾ ನೋಡಲು ವಿಕಾರವಾಗಿದ್ದು ವಿಚಿತ್ರವಾದ ಧ್ವನಿಗಳಲ್ಲಿ ಮಾತಾಡುತ್ತಿದ್ದವು. ವರಣಂತೆ ದಿಬ್ಬಣ ಮೆರವಣಿಗೆ ದಾರಿಯಲ್ಲಿ ಹೋಗುವಾಗ ವಿಧವಾದ ಚಮತ್ಕಾರಗಳನ್ನು ಪ್ರವೇಶಿಸುತ್ತಾ ಆ ದಿಬ್ಬಣ ಸಾಗುತ್ತಿತ್ತು. ಇತ್ತ ಹಿಮವಂತನ ಒಂದು ಅಪೂರ್ವವು ಅವರ್ಣನೀಯವೂ ಆದ ವಿವಾಹ ಮಂಟಪವನ್ನು ರಚಿಸಿದನು. ಜಗತ್ತಿನ ಎಲ್ಲಾ ಸಣ್ಣ ಪುಟ್ಟ ವರ್ಣನಾತೀತವಾದ ಲೆಕ್ಕವಿಲ್ಲದಷ್ಟು ಬೆಟ್ಟಗುಡ್ಡಗಳಿಗೆ ವನ, ಸಮುದ್ರ, ನದಿ, ಕೆರೆ, ಕಟ್ಟೆ ಮೊದಲಾದವುಗಳನ್ನು ಅವನು ಆಮಂತ್ರಿಸಿದ್ದನು. ಕಾಮರೂಪಿಗಳಾದವೆಲ್ಲ ಸುಂದರ ಶೈಲಿಗಳನ್ನು ಧರಿಸಿ ತಮ್ಮ ಪತ್ನಿ ಪರಿವಾರದೊಂದಿಗೆ ಹಿಮವಂತನ ಅರಮನೆಗೆ ಬಂದು ಸೇರಿದರು. ಎಲ್ಲರೂ ಸ್ನೇಹದಿಂದ ಮಂಗಳ ಗೀತೆಗಳನ್ನು ಹಾಡಿದರು. ಪರ್ವತರಾಜನು ಅನೇಕ ಅತಿಥಿ ಗೃಹಗಳನ್ನು ಅಲಂಕರಿಸಿ ಅತಿಥಿಗಳಿಗಾಗಿ ಏರ್ಪಡಿಸಿಟ್ಟಿದ್ದನು. ಬಂದವರು ತಮಗೆ ತಕ್ಕುದಾದ ಅತಿಥಿ ಗೃಹಗಳಲ್ಲಿ ತಂಗಿದರು. ಮನೋಹರವಾದ ನಗರದ ಚೆಲುವನ್ನು ನೋಡಿದ ಮೇಲೆ ಬ್ರಹ್ಮನು ಸೃಷ್ಟಿರಚನಾ ಚಾತುರ್ಯವು ಸಪ್ಪೆನಿಸಿತ್ತು. ನಿಜವಾಗಿ ಈ ನಗರ ವೈಭವವು ಬ್ರಹ್ಮ ಸೃಷ್ಟಿಯನ್ನು ಮೀರಿಸುವಂತಿತ್ತು. ವನ, ಉಪವನ, ಕೆರೆ, ಕಟ್ಟೆ, ಬಾವಿ, ನದಿಗಳೆಲ್ಲವುಗಳು ಶೋಭೆಯು ವರ್ಣನಾತೀತವು. ಪ್ರತಿಯೊಂದು ಮನೆಯೂ ಮಂಗಳತೃಣಗಳಿಂದ ಧ್ವಜ ಪತಾಕೆಗಳಿಂದ ಸಿಂಗರಿಸಿದ್ದವು. ಅಲ್ಲಿಯ ಸುಂದರ ಚತುರ ಸ್ತ್ರೀ ಪುರುಷರ ಸೌಂದರ್ಯವು ಮುನಿಗಳ ಮನಸ್ಸನ್ನು ಕೂಡ ಮೋಹಗೊಳ್ಳುತ್ತಿತ್ತು. ಜಗನ್ಮಾಯಿ ಅವತರಿಸಿದ ಆ ನಗರ ಶೋಭೆಯನ್ನು ಹೇಗೆ ವರ್ಣಿಸಲು ಸಾಧ್ಯ? ಅಲ್ಲಿ ರಿದ್ಧಿ, ಸಿದ್ಧಿ, ಸುಖ, ಸಂಪತ್ತುಗಳು ಒಂದೇ ಕಡೆ ನೆಲೆಸಿ ನಿತ್ಯ ನೂತನವಾಗಿ ವರ್ಧಿಸುತ್ತಿದ್ದವು. ದಿಬ್ಬಣವು ನಗರದ ಸಮೀಪಕ್ಕೆ ಬರುತ್ತಿದ್ದಂತೆ ನಗರದ ಜನರ ಸಡಗರ ಹೇಳುತ್ತಿರದು. ಇದರಿಂದ ನಗರದ ಚೆಲುವು ಇಮ್ಮಡಿಸಿತು. ಗಂಡಿನವರನ್ನು ಎದುರುಗೊಳ್ಳುವ ಜನರು ಅಲಂಕಾರ ಮಾಡಿಕೊಂಡು ನಾನಾ ವಿಧವಾದ ವಾಹನಗಳನ್ನು ಸಿದ್ಧಪಡಿಸಿಕೊಂಡು ಆದರದಿಂದ ಸ್ವಾಗತಕ್ಕೆ ಹೊರಟರು. ಸುರರ ಸಮಾಜವನ್ನು ಕಂಡು ಎಲ್ಲರೂ ಹರ್ಷಗೊಂಡರು. ಅದರಲ್ಲೂ ಭಗವಾನ್ ವಿಷ್ಣುವನ್ನು ಕಂಡು ಹೆಚ್ಚಾಗಿ ಹರ್ಷಪುಳಕಿತರಾದರು. ಆದರೆ ಶಿವನ ಪರಿವಾರವನ್ನು ಕಂಡಾಗ ಅವರ ಆನೆ, ಕುದುರೆ ಮೊದಲಾದ ವಾಹನಗಳೆಲ್ಲ ಹೆದರಿ ಓಡತೊಡಗಿದವು. ಕೆಲವು ತಿಳುವಳಿಕೆ ಇದ್ದ ಹಿರಿಯರು ಮಾತ್ರ ಹೇಗೋ ಧೈರ್ಯ ತಂದುಕೊಂಡು ಅಲ್ಲೇ ನಿಂತಿದ್ದರು. ಆದರೆ ಮಕ್ಕಳು ಮಾತ್ರ ಪ್ರಾಣ ಭಯದಿಂದ ಕಾಲಿಗೆ ಬುದ್ಧಿ ಹೇಳಿದರು. ಮನೆ ಸೇರಿದ ಬಳಿಕ ಗಾಬರಿಗೊಂಡ ಅವರನ್ನು ತಂದೆ ತಾಯಿಯರು ಹೇಳಿದಾಗ ಅವರು ನಡುಗುತ್ತಾ ಹೀಗೆಂದರು, ಏನು ಹೇಳುವುದು? ಮಾತೇ ಹೊರಡುವುದಿಲ್ಲ. ಇದು ಮದುವೆ ದಿಬ್ಬಣವೋ ಅಥವಾ ಯಮನ ಸೈನ್ಯವೋ ಕಾಣೆವು. ಮದುಮಗನು ಹುಚ್ಚಪ್ಪ, ಅವನ ಎತ್ತಿನ ಮೇಲೆ ಕುಳಿತುಕೊಂಡು ಬರುತ್ತಿದ್ದಾನೆ. ಹಾವುಗಳು, ಕಾಪಾಲ, ಭಸ್ಮ ಇದು ಅವನ ಒಡವೆಗಳು. ಮಧುವಣಿಗಳು ಶರೀರದೆಲ್ಲ ಬೂದಿ ಹಚ್ಚಿಕೊಂಡಿರುವನು. ಸರ್ಪಗಳನ್ನು, ಕಪಾಲಗಳನ್ನು ಆಭೂಷಣವನ್ನಾಗಿ ಧರಿಸಿರುವನು. ಅವನು ದಿಗಂಬರನು, ಜಟಾಧಾರಿಯೂ ಆಗಿ ಭಯಂಕರವಾಗಿರುವನು. ಅವನ ಸಂಗಡ ಭಯಾನಕ ಮುಖಗಳುಳ್ಳ ಭೂತ, ಪ್ರೇತ, ಪಿಶಾಚ, ಯೋಗಿನಿಗಳು, ರಾಕ್ಷಸರು ಇದ್ದಾರೆ. ಈ ವರ್ಣ ದಿಬ್ಬಣವನ್ನು ನೋಡಿ ಬದುಕಿರುವವನು ಪುಣ್ಯಾತ್ಮನೇ ಸರಿ. ಆ ಬದುಕಿ ಉಳಿದವನು ಮಾತ್ರ ಪಾರ್ವತಿ ವಿವಾಹವನ್ನು ನೋಡಬಲ್ಲನು. ಪ್ರತಿ ಮನೆಗಳಲ್ಲಿ ಹುಡುಗರು ಇದನ್ನೇ ಹೇಳುತ್ತಿದ್ದನು. ಇದೆಲ್ಲವೂ ಶಿವನ ಪರಿವಾರವನ್ನು ತಿಳಿದುಕೊಂಡು ಹಿರಿಯರು ನಕ್ಕು ಬಿಟ್ಟರು. ಅವರು ಮಕ್ಕಳನ್ನು ಹೆದರಬೇಡಿ ಎಂದು ಅನೇಕ ವಿಧದಿಂದ ಸಮಾಧಾನ ಪಡಿಸಿದರು. ಎದುರುಕೊಳ್ಳುವ ಜನರು ಗಂಡಿನವರನ್ನು ಆದರದಿಂದ ಸ್ವಾಗತಿಸಿ ಅವರನ್ನು ಕರೆತಂದರು. ಎಲ್ಲರನ್ನು ಒಳ್ಳೆಯ ಬಿಡದಿಗಳಲ್ಲಿ ಇಳಿಸಲಾಯಿತು. ಪಾರ್ವತಿಯ ತಾಯಿಯಾದ ಮೈನಾದೇವಿಯು ಶುಭಾರತಿಯನ್ನು ಅಣಿಮಾಡಿಕೊಂಡಳು. ಇತರ ಸುಮಂಗಲಿಯರ ಮಂಗಳ ಗೀತೆಗಳನ್ನು ಹಾಡತೊಡಗಿದರು. ಮೈನಾದೇವಿ ಬಂಗಾರದ ತಟ್ಟೆಯನ್ನು ಸುಂದರವಾದ ಕೈಗಳಲ್ಲಿ ಹಿಡಿದುಕೊಂಡು ಸೀಮಂತ ಪೂಜೆಗಾಗಿ ಹೊರಟು ಶಿವನನ್ನು ನೋಡಿದಳು. ಜೊತೆಯಲ್ಲಿದ್ದ ಸ್ತ್ರೀಯರು ಮಹಾದೇವ ನೋಡುತ್ತಲೇ ಭಯಚಕಿತರಾದರು. ಅವರೆಲ್ಲರೂ ಭಯಗೊಂಡು ತಮ್ಮ ಮನೆಯೊಳಗೆ ಸೇರಿಕೊಂಡರು. ಶಿವನು ತನಗಾಗಿ ನಿಗದಿಪಡಿಸಿದ ಬಿಡದಿಯನ್ನು ಪ್ರವೇಶಿಸಿದನು. ಮೈನಾದೇವಿ ಒಂದು ದುಃಖ ಒತ್ತರಿಸಿ ಬಂತು. ಆಕೆ ಪಾರ್ವತಿಯನ್ನು ತನ್ನ ಬಳಿ ಕರೆಸಿಕೊಂಡಳು. ಪ್ರೇಮದಿಂದ ತೊಡೆಯಲ್ಲಿ ಕುಳಿಸಿಕೊಂಡು ನೀಲ ಕಮಲದಂತಿರುವ ಕಣ್ಣುಗಳಲ್ಲಿ ಕಂಬನಿ ತುಂಬಿಕೊಂಡು ಇಂತೆಂದಳು, ಮಗು, ಮೂರ್ಖನಾದ ವಿಧಾತನು ನಿನ್ನನ್ನು ಇಷ್ಟು ಸುಂದರವಾಗಿ ಸೃಷ್ಟಿಸಿ ನಿನಗೆ ಒಬ್ಬ ಹುಚ್ಚಪ್ಪನನ್ನು ಪತಿಯಾಗಿ ಸೃಷ್ಟಿಸಿದನಲ್ಲ. ನಿನ್ನನ್ನು ಇಷ್ಟೊಂದು ರೂಪವತಿಯಾಗಿ ಸೃಷ್ಟಿಸಿದ ವಿಧಾತನು ನಿನಗೆ ಇಂತಹ ಹುಚ್ಚ ವರ್ಣನ್ನು ಹೇಗೆ ಸೃಷ್ಟಿಸಿದ?
ಕಲ್ಪವೃಕ್ಷದಲ್ಲಿ ಬಿಡಬೇಕಾದ ಹಣ್ಣು ಈ ಜಾಲಿಯ ಮರದಲ್ಲಿ ಹೇಗೆ ಬರುವುದು? ನಾನು ನಿನ್ನನ್ನು ಕಟ್ಟಿಕೊಂಡು ಬೆಟ್ಟದಿಂದ ಕೆಳಕ್ಕೆ ಧುಮುಕಿಯೋ, ಬೆಂಕಿಗೆ ಬಿದ್ದೋ, ಎಲ್ಲೋ ಸಮುದ್ರಕ್ಕೆ ಹಾರಿಯೋ ಪ್ರಾಣ ಕಳೆದುಕೊಳ್ಳುತ್ತೇನೆ. ನನ್ನ ಮನೆ ಹಾಳಾದರೂ ಚಿಂತೆ ಇಲ್ಲ, ಜಗತ್ತಿನಲ್ಲಿ ಅಪಕೀರ್ತಿ ಹಬ್ಬಿದರೂ ಅಡ್ಡಿ ಇಲ್ಲ. ಆದ್ರೆ ನನ್ನ ಜೀವವಿರೋ ತನಕ ಇಂಥ ಹುಚ್ಚಪ್ಪನಿಗೆ ಇದನ್ನು ಕೊಡಲಾರೆನು. ಹಿಮವಂತನ ಹೆಂಡತಿ ಈ ರೀತಿ ಶೋಕಿಸುತ್ತಿರುವುದನ್ನು ಕಂಡು ಇತರ ಸ್ತ್ರೀಯರು ಕೂಡ ದುಃಖಿತರಾದರು. ಮೈನಾದೇವಿಯು ತನ್ನ ಮಗಳ ಪ್ರೀತಿಯನ್ನು ನೆನೆದು ವಿಲಪಿಸುತ್ತಿದ್ದಳು, ಕಣ್ಣೀರು ಸುರಿಸುತ್ತಾ ಹೇಳುತ್ತಿದ್ದಳು, ಇಂಥ ಹುಚ್ಚನಿಗಾಗಿ ತಪಸ್ಸು ಮಾಡಲು ಪಾರ್ವತಿಗೆ ಉಪದೇಶಿಸಿ ನನ್ನ ಮನೆಯನ್ನು ಹಾಳುಗೆಡಹಿದ ಆ ನಾರದನಿಗೆ ನಾನು ಯಾವ ಅಪಕಾರವನ್ನು ಮಾಡಿದ್ದೆ? ನಿಜವಾಗಿಯೂ ಅವನಿಗೆ ಯಾರ ಮೇಲೂ ಪ್ರೇಮ ಮಮಕಾರಗಳು ಇಲ್ಲ, ಹಣ ಕಾಸು ಇಲ್ಲ, ಮನೆ ಮಠ ಮೊದಲೇ ಇಲ್ಲ, ಹೆಂಡತಿಯಂತೂ ಇಲ್ಲವೇ ಇಲ್ಲ. ಇಂಥ ಉದಾಸೀನನಾದ ಅವನು ಕಂಡವರ ಮನೆಯನ್ನು ಹಾಳು ಮಾಡಲು ಹೊರಟಿರುವನು. ಅವನಿಗೆ ಯಾರ ಭಯವೂ ಇಲ್ಲ, ನಾಚಿಕೆಯೂ ಇಲ್ಲ. ಬಂಜೆಯು ಹೆರಿಗೆ ನೋವನ್ನು ತಿಳಿಯಬಲ್ಲಳೆ. ಹೀಗೆ ದುಃಖಿತಳಾದ ತಾಯಿಯನ್ನು ಕಂಡು ಪಾರ್ವತಿ ದೇವಿಯು ವಿವೇಕಯುಕ್ತವಾಗಿ ಮೃದು ಮಧುರವಾಗಿ ಇಂತೆಂದಳು, ಅಮ್ಮ, ವಿಧಿಯ ಬರವನ್ನು ಯಾರು ತಪ್ಪಿಸಲಾರರು ಎಂದುಕೊಂಡು ಮನಸ್ಸನ್ನು ಗಟ್ಟಿಯಾಗಿಸಿಕೊ. ನನ್ನ ಪ್ರಾರಂಭದಲ್ಲಿ ಹುಚ್ಚುಗಂಡನೇ ಇದ್ದರೆ ಬೇರೆಯವರನ್ನು ನಿಂದಿಸಿ ಪ್ರಯೋಜನವೇನು? ಅಮ್ಮ, ವಿಧಿಯ ಭರವನ್ನು ನೀನು ತೊಡೆಯಬಲ್ಲೆಯಾ? ಸುಮ್ಮನೆ ಮಾತಾಡಿ ಏಕೆ ಕಳಂಕವನ್ನು ತಂದುಕೊಳ್ಳುವೆ? ಅಮ್ಮ, ಅನಾವಶ್ಯಕವಾದ ಕಳಂಕವನ್ನು ಏಕೆ ಪಡೆಯುವೆ? ಅಳಬೇಡ, ವಿಷಾದ ಪಡುವ ಸಮಯ ಇದಲ್ಲ. ನನ್ನ ಹಣೆಯಲ್ಲಿ ಬರೆದ ಸುಖ ದುಃಖಗಳನ್ನು ನಾನು ಎಲ್ಲಿಗೆ ಹೋದರೂ ಅನುಭವಿಸಿಯೇ ತೀರಬೇಕು, ಅದು ತಪ್ಪದು. ಪಾರ್ವತಿ ದೇವಿಯ ಈ ವಿನಯಯುಕ್ತ ಕೋಮಲ ವಚನಗಳನ್ನು ಕೇಳಿ ಹೆಂಗಸರೆಲ್ಲರೂ ಮತ್ತಷ್ಟು ದುಃಖಕ್ಕೆ ಗುರಿಯಾದರು. ಪರಿಪರಿಯಾಗಿ ವಿಧಿಯನ್ನು ಅಳೆಯುತ್ತಾ ಕಣ್ಣೀರು ಸುರಿಸತೊಡಗಿದರು. ಪಾರ್ವತಿಯ ವಿವಾಹ ವಾರ್ತೆಯನ್ನು ಕೇಳಿ ಆಗಲೇ ನಾರದ ಮಹರ್ಷಿಗಳು ಸಪ್ತರ್ಷಿಗಳ ಜೊತೆಗೆ ಹಿಮವಂತನ ಮನೆಗೆ ಬಂದರು. ಆಗ ನಾರದರು ಉಮಾದೇವಿಯ ಪೂರ್ವೃತ್ತಾಂತವನ್ನು ತಿಳಿಸಿ ಎಲ್ಲರನ್ನೂ ಸಮಾಧಾನಗೊಳಿಸಿದರು. ಮೈನಾದೇವಿಯೇ, ನನ್ನ ಮಾತು ನಿಜವೆಂದು ನಂಬು. ನಿನ್ನ ಮಗಳು ಸಾಕ್ಷಾತ್ ಜಗಜ್ಜನನಿ ಭವಾನಿಯು. ಇವಳು ಆದ್ಯಂತರಹಿತಳಾದ ಶಕ್ತಿ ಸ್ವರೂಪಿಣಿಯು, ಶಿವನಿಗೆ ಸರ್ವದಾ ಅರ್ಧಾಂಗಿನಿಯು, ಲೋಕ ಸೃಷ್ಟಿ ಸ್ಥಿತಿ ಲಯಕಾರಿಣಿಯು. ಕ್ಷಾಮತದಿಂದ ಮಾಯಾ ಶರೀರವನ್ನು ಧರಿಸುತ್ತಾಳೆ. ಹಿಂದೆ ಇವಳು ದಕ್ಷಬ್ರಹ್ಮನ ಮಗಳಾಗಿ ಸತಿ ಎಂಬ ಹೆಸರಿನಿಂದ ಖ್ಯಾತಳಾಗಿದ್ದು ಸುಂದರ ಶರೀರವನ್ನು ಹೊಂದಿದ್ದಳು. ಆ ಅವತಾರದಲ್ಲಿಯೂ ಇವಳು ಶಿವನನ್ನು ವಿವಾಹವಾಗಿದ್ದಳು. ಇದು ಜಗತ್ಪ್ರಸಿದ್ಧ ಸಂಗತಿಯು. ಒಮ್ಮೆ ಈಕೆಯು ಶಿವನೊಡನೆ ಕೈಲಾಸಕ್ಕೆ ಬರುತ್ತಿದ್ದಾಗ ರಘುಕುಲ ತಿಲಕನಾದ ಶ್ರೀರಾಮಚಂದ್ರನು ನೋಡಳು. ಸಂಶಯಗೊಂಡ ಈಕೆಯು ಶಿವನ ಮಾತನ್ನು ಆಲಿಸದೆ ಭ್ರಾಂತಿಯಿಂದ ಸೀತೆಯ ವೇಷವನ್ನು ತಾಳೆಯಳು. ಸೀತಾದೇವಿ ರೂಪವನ್ನು ಧರಿಸಿದ ಅಪರಾಧಕ್ಕಾಗಿ ಶಂಕರನು ಈಕೆಯನ್ನು ತ್ಯಜಿಸಿದನು. ಪತಿವಿಯೋಗವನ್ನು ಸಹಿಸಲಾರದೆ ಇವಳು ತನ್ನ ತಂದೆಯಾದ ದಕ್ಷಿಣ ಯಜ್ಞ ಮಂಟಪದಲ್ಲಿ ಯೋಗಾಗ್ನಿಯಿಂದ ತನ್ನನ್ನು ತಾನೇ ಸುಟ್ಟುಕೊಂಡಳು. ಈಗ ನೀವು ಮನೆಯಲ್ಲಿ ಜನಿಸಿ ಶಿವನನ್ನು ತನ್ನ ಪತಿಯಾಗಿ ಪಡೆಯಲು ಕಠೋರ ತಪಸ್ಸನ್ನು ಆಚರಿಸಿದ್ದಾಳೆ. ಈ ವಿಷಯವನ್ನು ತಿಳಿದು ಸಂದೇಹವನ್ನು ಕೇಳಿ ಪಾರ್ವತಿ ಎಂದೆಂದಿಗೂ ಶಿವನ ಅರ್ಧಾಂಗಿಯೇ. ನಾರದರು ಹೇಳಿದ ಪೂರ್ವಕಥಾ ಪ್ರಸಂಗವನ್ನು ಕೇಳಿ ಎಲ್ಲರ ವಿಷಾದವು ತೊಲಗಿ ಹೋಯಿತು. ಕ್ಷಣ ಮಾತ್ರದಲ್ಲಿ ಈ ಸುದ್ದಿ ನಗರದಲ್ಲೆಲ್ಲ ಹಬ್ಬಿತು. ಮೈನಾದೇವಿ ಹಾಗೂ ಹಿಮವಂತನು ಪಾರ್ವತಿಯ ದಿವ್ಯತ್ವವನ್ನು ಅರಿತು ಆನಂದ ತುಂಬಿತಲಾದರು. ಅವಳ ಪಾದಗಳಿಗೆ ಪದೇ ಪದೇ ವಂದಿಸಿಕೊಂಡರು. ನಗರದ ಸ್ತ್ರೀ ಪುರುಷರು, ಬಾಲಕರು, ಯುವಕರು, ವೃದ್ಧರು ಹೀಗೆ ಎಲ್ಲರೂ ಆನಂದದಲ್ಲಿ ಮುಳುಗಿ ಹೋದರು. ಊರಿನಲ್ಲೆಲ್ಲ ಮಂಗಳ ಗೀತೆಗಳು ಮೊಳಗಿದವು. ನಾನಾ ವಿಧವಾದ ಸುವರ್ಣ ಕಲಶಗಳನ್ನು ಅಲಂಕರಿಸಿದರು. ಪಾಕಶಾಸ್ತ್ರ ಪ್ರವೀಣ್ಯರು ಅನೇಕ ವಿಧವಾದ ಅಡುಗೆಗಳು, ಭಕ್ಷ್ಯಭೋಜಗಳು ಸಿದ್ಧವಾದವು. ಜಗನ್ಮಾತೆಯಾದ ಅನ್ನಪೂರ್ಣೆಯೇ ಮನೆಯೊಳಗಿರುವಾಗ ಅಲ್ಲಿಯ ಭಕ್ಷ್ಯಭೋಜಗಳನ್ನು ಏನೆಂದು ವರ್ಣಿಸುವುದು? ಹಿಮವಂತನು ಬ್ರಹ್ಮ, ವಿಷ್ಣು ಮೊದಲಾದ ಎಲ್ಲಾ ದೇವತೆಗಳನ್ನು ಭೋಜನಕ್ಕಾಗಿ ಆದರದಿಂದ ಆಹ್ವಾನಿಸಿದನು. ಅತಿಥಿಗಳ ಭೋಜನ ಪಂಕ್ತಿಗಳು ಬಹುಸಂಖ್ಯೆಯಲ್ಲಿ ಊಟ ಮಾಡಿ ಎದ್ದರು. ಜಾಣರಾದ ಬಾಣಸಿಗರು ಭೋಜನವನ್ನು ಬಡಿಸಿದ್ದರು. ಹೆಂಗಳಿಯರ ತಂಡ ದೇವತೆಗಳು ಊಟ ಮಾಡುತ್ತನ್ನು ಕಂಡು ಕೋಮಲ ಸ್ವರದಿಂದ ಸರಸೋಕ್ತಿಗಳನ್ನು ಆಡಿದರು. ಎಲ್ಲ ಸುಂದರ ನಾರೀಮಣಿಯರು ಮಧುರಸ್ವರದಲ್ಲಿ ಹಾಡುತ್ತಿದ್ದ ವ್ಯಂಗೋಕ್ತಿಗಳನ್ನು, ಹಾಸ್ಯೋಕ್ತಿಗಳನ್ನು ಕೇಳಿ ದೇವತೆಗಳು ಅಮಿತ ಆನಂದಿತರಾದರು. ಅದರಿಂದ ಭೋಜನವು ನಿಧಾನವಾಗಿ ಸಾವಕಾಶವಾಗಿ ಸಾಗುತ್ತಿತ್ತು. ಆ ಭೋಜನದ ಆನಂದವನ್ನು ಕೋಟಿ ನಾಲಿಗೆಗಳು ಕೂಡ ಪೂರ್ಣಗೊಳಿಸಲಾರವು. ಊಟದ ಬಳಿಕ ಕರ್ಪೂರ ಬೆಳೆಯನ್ನು ಸೇವಿಸುತ್ತಾ ತಮ್ಮ ತಮ್ಮ ಬೆಳೆದಿಗೆ ಮರಳಿದರು. ಮುನಿಗಳು ಹಿಮವಂತನ ಬಳಿಗೆ ಬಂದು ಲಗ್ನ ಪತ್ರಿಕೆಯನ್ನು ಓದಿ ಲಗ್ನದ ಮುಹೂರ್ತವು ಶ್ರಮಿಸುವಂತೆ ತಿಳಿಸಿ ದೇವತೆಗಳಿಗೆ ಕರೆ ಕಳುಹಿಸಲಾಯಿತು. ಹಿಮವಂತನು ಆದರದಿಂದ ದೇವತೆಗಳನ್ನು ವಿವಾಹ ವೇದಿಕೆಗೆ ಆಹ್ವಾನಿಸಿದನು. ಅವರನ್ನು ಉಚಿತ ಆಸನಗಳಲ್ಲಿ ಕುಳಿಸಲಾಯಿತು. ವೇದಿಕೆಯು ವೇದೋಕ್ತ ರೀತಿಯಿಂದ ನಿರ್ಮಾಣಗೊಂಡಿತ್ತು. ಮುತ್ತೈದೆಯರು ಕಲ್ಯಾಣ ಗೀತೆಗಳನ್ನು ಹಾಡಲಾರಂಭಿಸಿದರು. ವೇದಿಕೆಯ ಮೇಲೆ ಒಂದು ದಿವ್ಯ ಸುಂದರ ಸಿಂಹಾಸನವನ್ನು ಅಣಿಗೊಳಿಸಿದ್ದರು. ಅದರ ಸೌಂದರ್ಯವು ವರ್ಣನಾತೀತವಾಗಿತ್ತು. ಅದನ್ನು ಸ್ವತಃ ಬ್ರಹ್ಮನೇ ನಿರ್ಮಿಸಿದ್ದನು. ಶಿವನು ವೇದಮೂರ್ತಿಗಳಾದ ಬ್ರಾಹ್ಮಣರನ್ನು ವಂದಿಸಿ ಹೃದಯದಲ್ಲಿ ಇಷ್ಟಮೂರ್ತಿಯಾದ ಶ್ರೀರಾಮಚಂದ್ರನನ್ನು ಧ್ಯಾನಿಸುತ್ತಾ ಆ ಸಿಂಹಾಸನವನ್ನು ಅಲಂಕರಿಸಿದನು. ಅನಂತರ ಮುನೀಶ್ವರರು ಪಾರ್ವತಿಯನ್ನು ಅದರಿಂದ ಬರಮಾಡಿಕೊಂಡರು. ಸಖಿಯರು ಆಕೆಯನ್ನು ಸಿಂಗರಿಸಿ ಕರೆತಂದರು. ಆ ಗಿರಿಜೆಯ ರೂಪವನ್ನು ಕಂಡು
ದೇವತೆಗಳೆಲ್ಲ ಮುಗ್ಧರಾದರು. ಅಂತಹ ಚೆಲುವನ್ನು ವರ್ಣಿಸುವ ಕವಿ ಜಗತ್ತಿನಲ್ಲಿ ಯಾವನಿದ್ದಾನೆ? ಅವಳನ್ನು ಜಗನ್ಮಾತೆಯಾದ ಭವಾನಿ ಎಂದು ಗುರುತಿಸಿ ಎಲ್ಲಾ ದೇವತೆಗಳು ಮನಸ್ಸಿನಲ್ಲೇ ಮಣಿದರು. ಭವಾನಿಯು ಸೌಂದರ್ಯದ ನಿಧಿ. ಅವಳು ರೂಪ ಸೌಂದರ್ಯ ವಿಲಾಸವನ್ನು ಯಾರಿಂದಲೂ ವರ್ಣಿಸಲು ಸಾಧ್ಯವಿಲ್ಲ. ಜಗಜ್ಜನನಿ ಪಾರ್ವತೀ ದೇವಿಯ ಸೌಂದರ್ಯವನ್ನು ವರ್ಣಿಸಲು ಕೋಟಿ ಬಾಯಿಗಳಿದ್ದರೂ ಸಾಲದು. ವೇದ, ಆದಿಶೇಷ, ಸರಸ್ವತೀ ದೇವಿಯಂಥವರೇ ಅದನ್ನು ಬಣ್ಣಿಸಲು ಹಿಂದಿರಿಯುವಾಗ ಮಂದಮತಿಯಾದ ತುಳಸೀದಾಸನು ಯಾವ ಲೆಕ್ಕ? ಸೌಂದರ್ಯ ತಾಯಿ ಭವಾನಿಯು ಶಿವನು ಕುಳಿತಿದ್ದ ವಿವಾಹ ಮಂಟಪವನ್ನು ಪ್ರವೇಶಿಸಿದಳು. ಅಲ್ಲಿ ಶಿವನ ಪಾದಪದ್ಮಗಳನ್ನು ನೋಡಲು ನಾಚಿಕೆ ಸಂಕೋಚ ಪಡುತ್ತಿದ್ದಳು. ಆದರೆ ಆಕೆಯ ಮನೋಭ್ರಮರವು ಮಾತ್ರ ಶಿವನ ಪಾದಕಮಲದ ರಸಪಾನದಲ್ಲಿ ಮೊತ್ತವಾಗಿತ್ತು. ಮುನಿಗಳ ಆದೇಶಕ್ಕನುಸಾರ ಶಿವಪಾರ್ವತಿಯರು ಮೊಟ್ಟ ಮೊದಲು ಮಹಾಗಣಪತಿಯನ್ನು ಪೂಜಿಸಿದರು. ಈ ಪೂಜಾ ವಿಷಯದಲ್ಲಿ ಯಾರಿಗೂ ಸಂದೇಹ ಬರಬಾರದು, ಏಕೆಂದರೆ ದೇವತೆಗಳು ಅನಾದಿ ಕಾಲದಿಂದಲೂ ಇರುವವರು. ಮಹರ್ಷಿಗಳು ವೇದೋಕ್ತ ಪದ್ಧತಿಯಿಂದ ವಿವಾಹ ಕಾರ್ಯವನ್ನು ಮಾಡಿಸಿದರು. ಹಿಮವಂತನು ಕುಶಪಾಣಿಯಾಗಿ ಮಗಳಾದ ಪಾರ್ವತಿ ಕೈಯನ್ನು ಹಿಡಿದುಕೊಂಡು ಆಕೆಯನ್ನು ಭವಾನಿ ಎಂದು ತಿಳಿದು ಶಿವನಿಗೆ ಅರ್ಪಿಸಿದನು. ಮಹೇಶ್ವರನು ಪಾರ್ವತಿಯ ಪಾಣಿಗ್ರಹಣ ಮಾಡಿದಾಗ ಇಂದ್ರ ದೇವತೆಗಳೆಲ್ಲರ ಹರ್ಷ ಮೇರೆ ಮೀರಿತು. ಮುನೀಶ್ವರರು ವೇದಾಶ್ರಿತವಾದ ಮಂತ್ರಗಳನ್ನು ಉಚ್ಚರಿಸತೊಡಗಿದರು. ದೇವತಾಗಣಗಳು ಶಂಕರನಿಗೆ ಜಯಕಾರ ಮಾಡಿತು. ದೇವದುಂಬಿಗಳು ಅನೇಕ ವಾದ್ಯಗಳು ಮೊಳಗಿದವು. ಆಗಸದಿಂದ ನಾನಾ ವಿಧವಾದ ಹೂವಿನ ಮಳೆಯು ಸುರಿಯಿತು. ಶಿವಪಾರ್ವತಿಯರ ಕಲ್ಯಾಣೋತ್ಸವವು ಸಕಲ ಲೋಕಗಳಿಗೆ ಆನಂದದಾಯಕವಾಯಿತು. ಹಿಮವಂತನು ದಾಸದಾಸಿಯರು, ರಥ, ಗಜ, ತುರಗಗಳ ಗೋವುಗಳು, ವಸ್ತ್ರಭೂಷಣಗಳು, ಮಣಿಮಾಣಿಕ್ಯ ಮೊದಲಾದ ವಸ್ತುಗಳು, ಬಂಗಾರದ ಪಾತ್ರೆಗಳಲ್ಲಿ ಭಕ್ಷ್ಯಭೋಜ್ಯಗಳು, ವಾಹನಗಳು ಮೊದಲಾದವುಗಳನ್ನು ಬಂಡಿಗಳಲ್ಲಿ ತುಂಬಿ ಬೆಳವಣಿಗೆಯಾಗಿ ಅರ್ಪಿಸಿದರು. ಅನೇಕ ವಿಧವಾದ ವರದಕ್ಷಿಣೆ ವರೋಪಚಾರವನ್ನು ಸಮರ್ಪಿಸಿ ಹಿಮವಂತನು ಕೈ ಜೋಡಿಸಿಕೊಂಡು ಹೀಗೆ ಪ್ರಾರ್ಥಿಸಿದನು. ಓ ಪರಮೇಶ್ವರ, ನೀನು ಪೂರ್ಣಕಾಮನು, ನಿನಗೆ ನಾನು ಏನು ಕೊಡಬಲ್ಲೆ? ಇಷ್ಟು ಹೇಳಿ ಅವನು ಶಿವನ ಪಾದಗಳನ್ನು ಹಿಡಿದುಕೊಂಡನು. ಕೃಪಾಸಾಗರನಾದ ಶಂಕರನು ಹಿಮವಂತನನ್ನು ಅನೇಕ ವಿಧದಿಂದ ಸಂತೈಸಿದನು. ಬಳಿಕ ಪ್ರೇಮಾರ್ಧ ಹೃದಯದಿಂದ ಮೈನಾದೇವಿಯು ಶಿವನ ಪಾದಗಳಿಗೆ ಭಕ್ತಿಯಿಂದ ವಂದಿಸಿ ಇಂತೆಂದಳು. ಸ್ವಾಮಿ, ನನ್ನ ಮಗಳಾದ ಈ ಉಮೆಯು ನನಗೆ ಪ್ರಾಣಕ್ಕಿಂತ ಪ್ರಿಯಳು. ನೀವು ಈಕೆಯನ್ನು ಗೃಹ ಸೇವಿಕೆಯನ್ನಾಗಿ ಮಾಡಿಕೊಂಡು ಕಾಪಾಡಿರಿ. ಇವಳು ಏನು ಅಪರಾಧ ಮಾಡಿದರೂ ಕ್ಷಮಿಸಿರಿ. ನೀವು ಪ್ರಸನ್ನರಾಗಿ ನನಗೆ ಈ ವರವನ್ನು ದಯಪಾಲಿಸಿರಿ. ಶಿವನು ಅನೇಕ ರೀತಿಯಿಂದ ತನ್ನ ಅತ್ತೆಗೆ ಧೈರ್ಯ ಹೇಳಿ ಸಾಂತ್ವನ ನೀಡಿದನು. ಅನಂತರ ಅವಳು ಶಿವನ ಚರಣಗಳಲ್ಲಿ ವಂದಿಸಿ ಮನೆಗೆ ಮರಳಿದಳು. ಮತ್ತೆ ಮೈನಾದೇವಿಯು ಉಮೆಯನ್ನು ತೊಡೆಯಲ್ಲಿ ಕುಳ್ಳಿರಿಸಿಕೊಂಡು ನಿಂತು ಉಪದೇಶಿಸಿದಳು. ಮಗು ಪಾರ್ವತಿ, ನೀನು ಯಾವಾಗಲೂ ಶಿವನ ಪಾದಸೇವೆಯನ್ನು ಮಾಡುತ್ತಿರು. ಇದೇ ನಾರಿಯರ ಧರ್ಮವಾಗಿದೆ. ಅವರಿಗೆ ಪತಿಯೇ ಪರದೈವ, ಅದರ ಮುಂದೆ ಬೇರಾವ ದೈವವೂ ಇಲ್ಲ. ಹೀಗೆ ಹೇಳುತ್ತಾ ಆಕೆಯ ಕಣ್ಣುಗಳು ಪ್ರೇಮಾಶ್ರುಗಳನ್ನು ತುಂಬಿದವು. ಬಳಿಕ ಆಕೆಯ ಮಗಳನ್ನು ಎದೆಗವಚಿಕೊಂಡಳು. ಮತ್ತೆ ಹೇಳಿದಳು, ವಿಧಾತನು ಸ್ತ್ರೀಜಾತಿಯನ್ನು ಏಕೆ ಸೃಷ್ಟಿಸಿದನು? ಪರಾಧೀನರಿಗೆ ಕನಸಿನಲ್ಲೂ ಸುಖ ಸಿಗುವುದಿಲ್ಲ. ಹೀಗೆ ಹೇಳುತ್ತಾ ಮೈನಾದೇವಿಯು ಪ್ರೇಮದಲ್ಲಿ ವಿಫಲಳಾದಳು. ಅಳಲು ಉತ್ತರಿಸಿ ಬಂದರು. ಇದು ಅಳುವ ಸಮಯವಲ್ಲವೆಂದು ಧೈರ್ಯವನ್ನು ತಂದುಕೊಂಡು ಮೈನಾದೇವಿ ಮಗಳನ್ನು ಎಷ್ಟು ಸಲ ನೋಡಿದರೂ ತೃಪ್ತಿಯಾಗದು. ಆಕೆಯು ಮತ್ತೆ ಮತ್ತೆ ಬೆಳಗ್ಗೆ ಬರುವಳು, ಅವಳ ಕಾಲಿಗೆ ಬೀಳುವಳು. ತಾಯಿ ಮಗಳ ಪ್ರೇಮವು ವರ್ಣನಾತೀತವು. ಭವಾನಿಯು ಎಲ್ಲ ಹೆಂಗಸರನ್ನು ಕಂಡು ಬೀಳ್ಕೊಂಡಳು. ಅನಂತರ ತಾಯಿಯ ಬಳಿಗೆ ಹೋಗಿ ಒಪ್ಪಿಕೊಂಡಳು. ಪಾರ್ವತಿಯು ಪುನಃ ತಾಯಿಯ ಬಳಿ ಹೋಗಿ ಬೀಳ್ಕೊಂಡಳು. ಎಲ್ಲರೂ ಆಕೆಗೆ ತಕ್ಕುದಾದ ಆಶೀರ್ವಾದ ಮಾಡಿದರು. ಪಾರ್ವತಿಯ ಕಣ್ಣುಗಳು ತಿರುಗಿ ತಿರುಗಿ ತಾಯಿಯ ದಿಟ್ಟಿಸುತ್ತಿದ್ದವು. ಸಖಿಯರು ಅವಳನ್ನು ಶಂಕರನ ಬಳಿಗೊಯ್ದರು. ಮಹಾದೇವನು ಅಲ್ಲಿ ನೆರೆದಿದ್ದ ರಾಜಕರೆಲ್ಲರನ್ನು ಸಂತೋಷಪಡಿಸಿ ಪಾರ್ವತಿಯೊಂದಿಗೆ ಸಪರಿವಾರ ಸಹಿತ ಕೈಲಾಸಕ್ಕೆ ತೆರಳಿದನು. ದೇವತೆಗಳೆಲ್ಲರೂ ಸಂತುಷ್ಟರಾಗಿ ಹೂವಿನ ಮಳೆಯನ್ನು ಸುರಿದರು. ಆಕಾಶದಲ್ಲಿ ದೇವದುಂಬಿಗಳು ಮೊಳಗಿದವು. ಹಿಮವಂತನು ಅತ್ಯಂತ ಪ್ರೇಮಾದಗಳಿಂದ ಪಾರ್ವತಿ ಪರಮೇಶ್ವರನ್ನು ಬೀಳ್ಕೊಳ್ಳಲು ಅವರೊಂದಿಗೆ ಸ್ವಲ್ಪ ದೂರ ಸಾಗಿದನು. ಶಿವನು ಅವನನ್ನು ಬಹುವಿಧದಿಂದ ಸಂತೋಷಪಡಿಸಿ ಹಿಂದಕ್ಕೆ ಕಳಿಸಿಕೊಟ್ಟನು. ಗಿರಿರಾಜನು ಅಳಿಯ ಮಗಳನ್ನು ಬೀಳ್ಕೊಟ್ಟು ಮನೆಗೆ ಮರಳಿದ. ಇತರ ಪಾರ್ವತರಾಜರನ್ನು ನದಿ ದೇವತೆಗಳನ್ನು ಬರಮಾಡಿಕೊಂಡು ಅವರೆಲ್ಲರನ್ನು ವಿಧ ವಿಧವಾದ ಬಹುಮಾನಗಳನ್ನು ಸತ್ಕರಿಸಿ ಕಳುಹಿಸಿಕೊಟ್ಟನು. ಶಿವನು ಕೈಲಾಸಕ್ಕೆ ಮರಳಿದ ಮೇಲೆ ದೇವತೆಗಳೆಲ್ಲರೂ ತಮ್ಮ ಲೋಕಗಳಿಗೆ ತೆರಳಿದರು. ಪಾರ್ವತಿ ಪರಮೇಶ್ವರರು ಜಗತ್ತಿನ ತಂತಾಯಿಗಳಲ್ಲವೇ? ಅದರಿಂದ ಆ ದಂಪತಿಗಳ ಶೃಂಗಾರ ವರ್ಣನೆಯನ್ನು ತುಳಸಿದಾಸನು ಮಾಡಲಾರನು. ಶಿವಪಾರ್ವತಿಯರ ಅನೇಕ ಭೋಗ ಭಾಗ್ಯಗಳಲ್ಲಿ ಮಗ್ನರಾಗಿ ತಮ್ಮ ಪ್ರಮಥಾದ ಗಣಗಳೊಂದಿಗೆ ಕೈಲಾಸದಲ್ಲಿ ಇರತೊಡಗಿದರು. ಅವರಿಗೆ ನಿತ್ಯೋತ್ಸವ, ನಿತ್ಯ ನೂತನ ವಿಹಾರಗಳು ಈ ರೀತಿ ಬಹಳ ಕಾಲ ನಡೆಯಿತು. ಅನಂತರ ಷಣ್ಮುಖ ಕುಮಾರನ ಜನನವಾಯಿತು. ಅವನು ಯುದ್ಧದಲ್ಲಿ ತಾರಕಾಸುರನನ್ನು ಸಂಹರಿಸಿದನು. ಆ ಕಾರ್ತಿಕೇಯ ಸ್ವಾಮಿಯ ಕಥೆಯು ಆಗಮ ನಿಗಮ ಹಾಗೂ ಪುರಾಣಗಳಲ್ಲಿ ವರ್ಣಿತವಾಗಿದೆ. ಇದು ಜಗದ್ವಿಖ್ಯಾತವೂ ಆಗಿದೆ.
ಗಿರಿಜಾರಮಣ ಮಹಾದೇವನ ಚರಿತವು ಸಮುದ್ರದಂತೆ ಅಪಾರವಾದುದು. ವೇದಗಳು ಕೂಡ ಅದರ ದಡ ಮುಟ್ಟಲಾರವು. ಹೀಗಿರುವಾಗ ಅತ್ಯಂತ ಜಡೆಮತಿಯಾದ ತುಳಸಿದಾಸನು ಹೇಗೆ ವರ್ಣಿಸಬಲ್ವನು? ಶಿವನ ಸರಸ ಸುಂದರ ಕಥೆಯನ್ನು ಕೇಳಿ ಭಾರದ್ವಾಜ ಮಹರ್ಷಿಗಳು ಪರಮಾನಂದ ಭರಿತರಾದರು. ಕಥೆ ಕೇಳಬೇಕೆಂಬ ಅವರ ಬೇಕೆ ಇನ್ನೂ ಹೆಚ್ಚಿತು. ಕಣ್ಣುಗಳು ತುಂಬಿ ಬಂದವು, ಶರೀರ ರೋಮಾಂಚನಗೊಂಡಿತು. ಅವರು ಪ್ರೇಮ ಪರವಶರಾಗಿ ಅವರ ಬಾಯಿಂದ ಮಾತೆ ಹೊರಡಲಾಯಿತು. ಅವರ ಶ್ರುತಿಯನ್ನು ಗಮನಿಸಿದ ಜ್ಞಾನಿಗಳಾದ ಯಾಜ್ಞವಲ್ಕ್ಯರು ತುಂಬಾ ಪ್ರಸನ್ನರಾಗಿ ಇಂತೆಂದರು: ಮುನೀಶ್ವರ, ನಿಮ್ಮ ಜನ್ಮವು ಧನ್ಯ. ನಿಮಗೆ ಗೌರಿ ವಲ್ಲಭ ಶಿವನು ಪ್ರಾಣಪ್ರಿಯನು. ಶಿವನ ಚರಣಕ್ರಮಗಳಲ್ಲಿ ಪ್ರೀತಿ ಇಲ್ಲದವರು ಶ್ರೀರಾಮನ ದಯೆಗೆ ಕನಸಿನಲ್ಲಿಯೂ ಪಾತ್ರರಾಗಲರು. ವಿಶ್ವನಾಥನಾದ ಶಿವನ ಚರಣಗಳಲ್ಲಿ ನಿಷ್ಕಪಟ ಪ್ರೇಮ ಉಂಟಾಗುವುದೇ ರಾಮಭಕ್ತನ ಲಕ್ಷಣ. ಶಿವನಂತೆ ರಘುಪತಿಯ ಭಕ್ತಿಯು ವ್ರತವನ್ನು ಕೈಗೊಂಡವರು ಯಾರಿದ್ದಾರೆ? ನಿರಪರಾಧಿಯಾದ ಸತೀದೇವಿಯನ್ನು ಕೂಡ ಪರಿತ್ಯಜಿಸಿ ಶ್ರೀ ರಘುನಾಥನಲ್ಲಿ ತನಗಿರುವ ಭಕ್ತಿ ಶ್ರದ್ಧೆಗಳನ್ನು ಪ್ರತಿಜ್ಞಾಪೂರ್ವಕವಾಗಿ ಪ್ರಕಟಿಸಿದನು. ಶ್ರೀರಾಮನಿಗೆ ಶಿವನಷ್ಟು ಪ್ರಿಯರು ಯಾರಿದ್ದಾರೆ? ನಾನು ಮೊದಲಿಗೆ ಶಿವಚರಿತವನ್ನು ಕೇಳಿ ದಿನದ ಮರ್ಮವನ್ನು ಅಳೆದು ನೋಡಿದೆ. ನೀನು ರಾಮಚಂದ್ರನ ಪಾವನ ಭಕ್ತನು, ಸಮಸ್ತ ದೋಷಗಳಿಂದ ರಹಿತನಾಗಿರುವೆ. ನಾನು ನಿನ್ನ ಗುಣ ಶೀಲಗಳನ್ನು ಅರಿತುಕೊಂಡೆ. ಈಗ ರಘುಪತಿಯ ದಿವ್ಯಲೀಲೆಗಳನ್ನು ಹೇಳುತ್ತೇನೆ, ಕೇಳು. ಮುನೀಶ್ವರ, ಇದನ್ನು ನಿನ್ನ ಸಮಾಗಮದಿಂದ ನನಗೆ ಆದ ಆನಂದಕ್ಕೆ ಪಾರವೇ ಇಲ್ಲ. ಶ್ರೀರಾಮನ ಚರಿತ್ರವು ಅಪಾರವಾಗಿದೆ. 100 ಕೋಟಿ ಶೇಷರು ಕೂಡ ಅದನ್ನು ವರ್ಣಿಸಲಾರರು. ಆದರೂ ನಾನು ಕೇಳಿದುದನ್ನು ವಾಕ್ಪ್ರೇರಕನು ಧನುಷ್ಪಾಣಿಯೂ ಆದ ಶ್ರೀರಾಮಚಂದ್ರನ ನೆನೆದು ಬಿತ್ತರಿಸುತ್ತೇನೆ. ವಾಗ್ದೇವಿಯ ಸರಸ್ವತಿಯು ಸೂತ್ರದ ಬೊಂಬೆ, ಅಂತರ್ಯಾಮಿಯಾದ ಶ್ರೀರಾಮನೇ ಸೂತ್ರಧಾರನು. ತನ್ನ ಭಕ್ತನನ್ನು ತಿಳಿದು ಯಾವ ಕವಿಯ ಮೇಲೆ ಅವನು ಕೃಪೆ ಮಾಡುವನು, ಅವನ ಹೃದಯಾಂಗನ ಸರಸ್ವತಿಯನ್ನು ಅವನು ಕಣಿಸುತ್ತಾನೆ. ಅಂತಹ ಕೃಪಾಳವಾದ ಶ್ರೀ ರಘುನಾಥನಿಗೆ ನಾನು ವಂದಿಸಿಕೊಂಡು ಅವನ ನಿರ್ಮಲ ಗುಣಗಳ ಕಥೆಯನ್ನು ಬಣ್ಣಿಸುತ್ತೇನೆ. ಪಾರ್ವತಿ ಪರಮೇಶ್ವರರ ನಿವಾಸ ಸ್ಥಾನವಾದ ಕೈಲಾಸವು ಪರ್ವತಗಳಲ್ಲಿ ಶ್ರೇಷ್ಠವೂ ರಮಣೀಯವೂ ಆಗಿದೆ. ಸಿದ್ಧರು, ತಪೋಧನರು, ಯೋಗಿಗಳು, ದೇವತೆಗಳು, ಕಿನ್ನರರು, ಮುನಿಗಳು ಆ ಕೈಲಾಸದಲ್ಲಿ ವಾಸಿಸುತ್ತಿದ್ದರು. ಅವರೆಲ್ಲರೂ ಹೆಚ್ಚಿನ ಪುಣ್ಯಾತ್ಮರಾಗಿದ್ದು ಆನಂದ ಸ್ವರೂಪರಾದ ಪರಶಿವನನ್ನು ಆರಾಧಿಸಿದ್ದಾರೆ. ಹರಿಹರರಿಗೆ ವಿಮುಖರಾದರು, ಧರ್ಮನಿಷ್ಠಿಲ್ಲದವರು ಕೈಲಾಸಕ್ಕೆ ಸ್ವಪ್ನದಲ್ಲಿಯೂ ಹೋಗಲಾರರು. ಆ ಪರ್ವತದ ಮೇಲೆ ವಿಶಾಲವಾದ ಒಂದು ವಟವೃಕ್ಷವಿದೆ. ಅದು 6 ಋತುಗಳಲ್ಲಿಯೂ ಕೂಡ ನೂತನವಾಗಿ ಪರಮಸುಂದರವಾಗಿ ಇರುತ್ತದೆ. ಅಲ್ಲಿ ಶೀತಲ, ಮಂದ, ಸುಗಂಧಿತ ಹೀಗೆ 3 ವಿಧವಾದ ಗಾಳಿ ಬೀಸುತ್ತಿರುತ್ತದೆ. ಅದರ ನೆರಳು ತುಂಬಾ ತಂಪಾಗಿರುತ್ತದೆ. ಅದು ಶಿವನ ವಿಶ್ರಮಿಸುವ ವೃಕ್ಷವೆಂದು ವೇದಗಳು ಸಾರುತ್ತಿವೆ. ಮುಂದಾದ ದಿನ ಶಿವನು ಆ ವೃಕ್ಷದ ಛಾಯೆಯನ್ನು ಸೇರಿ ಅದನ್ನು ನೋಡಿ ತುಂಬಾ ಆನಂದವಾಯಿತು. ಅಲ್ಲಿ ತನ್ನ ವ್ಯಾಘ್ರಚಂಬಾಂಬರವನ್ನು ಹಾಕಿಕೊಂಡು ಶಿವನು ಸಹಜವಾಗಿ ಕುಳಿತುಕೊಂಡವನು. ಆ ಶರೀರವು ಕುಂದಪುಷ್ಪ ಚಂದ್ರಶಂಕರಂತೆ ಗೌರವಗಳಿಂದ ಶೋಭಿಸುತ್ತಿತ್ತು. ಅಜಾನುಭವವಾದ ಶಿವನು ಮುನಿಗಳಂತೆ ವಲ್ಕರಗಳನ್ನು ಧರಿಸಿದ್ದನು. ಅವನ ಚರಣಗಳು ಅರುಣಾಂಬುಜಗಳಿಂದ ತುಂಬಿದ್ದವು. ಅವನ ಮುಖ ನಖಗಳ ಕಾಂತಿಯು ಭಕ್ತ ಹೃದಯದ ಅಜ್ಞಾನಾಂಧಕರವನ್ನು ಹರಿಸುವಂತಿತ್ತು. ನಾಗಾಭರಣಗಳಿಂದಲೂ ಭಸ್ಮೋದ್ಭುತವಾದ ಶರೀರವು ಶೋಭಿಸುತ್ತಿತ್ತು. ಆ ತ್ರಿಪುರಾರಿಯ ಮುಖಕಮಲವು ಶರತ್ಕಾಲದ ಪೂರ್ಣಿಮೆ ಚಂದ್ರನ ಶೋಭೆಯನ್ನು ಕೂಡ ನಾಯಿಸುತ್ತಿತ್ತು. ಶಿರದ ಮೇಲೆ ಜುಟಾಜೂಟವಾಗಿದ್ದು ಅದರಲ್ಲಿ ಗಂಗೆಯ ನೆಲೆಸಿದ್ದಳು. ಕಮಲದಂತೆ ವಿಶಾಲನೇತ್ರಗಳು, ನೀಲವರ್ಣ ಶೋಭಿತವಾದ ಕಂಠವು, ಲಲಾಟದಲ್ಲಿ ಬಿಂದಿಗೆಯ ಚಂದ್ರನು. ಈ ವಿಧವಾಗಿ ಲಾವಣ್ಯದ ನಿಯಂತಿದ್ದ ಶಿವನು ವಿರಾಜಮಾನನಾಗಿದ್ದನು. ಗುರುಭಕ್ತರೇ, ಇಲ್ಲಿಗೆ ಇಂದಿನ ಈ ಪ್ರಸ್ತಾವನೆಯನ್ನು ಮುಗಿಸುತ್ತಿದ್ದೇನೆ. ನಾಳೆ ಮುಂದಿನ ಸಂಚಿಕೆಯಲ್ಲಿ ಶಿವಪಾರ್ವತಿ ಸಂವಾದ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ಇಷ್ಟು ಹೊತ್ತು ಶಿವಚರಿತವನ್ನು ಬಹಳ ಅದ್ಭುತವಾಗಿ ಹೇಳಿದ್ರಿ. ನಮಗೆಲ್ಲ ಬಹಳ ಆನಂದ ಆಯಿತು. ಈ ಪಾರ್ವತಿ ದೇವಿಯ ಮಹಿಮೆ, ಆಕೆಯ ತಪಸ್ಸು, ನಿಷ್ಠೆ, ಕಠಿಣ ತಪಸ್ಸುಗೊಂಡು ಪರಶಿವನನ್ನು ಓಲೈಸಿದ್ದು, ಈ ವೃತ್ತಾಂತವನ್ನು ಕೇಳಿ ಬಹಳ ಆನಂದ ಆಯಿತು. ಭಾರದ್ವಾಜರಿಗೆ ಹೇಗೆ ಕುತೂಹಲ ಉಂಟಾಯಿತು ಮತ್ತೆ ಮತ್ತೆ ಹೆಚ್ಚಿನ ಕಥೆಗಳನ್ನು ಕೇಳೋಕ್ಕೆ, ನಮಗೂ ಸಹ ಮುಂದಿನ ದಿನಗಳಲ್ಲಿ ಕುತೂಹಲ ಉಂಟಾಗಿದೆ ಕೇಳೋಕ್ಕೆ. ಭಾಳ ಚೆನ್ನಾಗಿತ್ತು ಕೇಳೋಕ್ಕೆ. ತಮಗೆ ಶಂಕಲಿಂಗ ಸತ್ಸಂಗ ವತಿಯಿಂದ ನಮಸ್ಕಾರ ಹಾಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ಇಲ್ಲಿ ಆಗಮಿಸಿರುವ ಎಲ್ಲರಿಗೂ ಸಹ ನನ್ನ ಹೃತ್ಪೂರ್ವಕ ವಂದನೆಗಳು. ಇವತ್ತಿನ ಸತ್ಸಂಗವನ್ನು ಒಂದು ಶಾಂತಿ ಮಂತ್ರದೊಂದಿಗೆ ಮುಗಿಸೋಣ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ. ಜೈ ಶಂಕರಲಿಂಗ. ಜೈ ಶಂಕರಲಿಂಗ.